ಶ್ರೀಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯಗುರುಭ್ಯೋ ನಮಃ ಹರಿ ಓಂ ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋ ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿದತಾಯ ನಮೋ ನಮಸ್ತೆ. ಧರ್ಮವಿಜ್ಞಾನವೈರಾಗ್ಯಪರಮೈಶ್ವರ್ಯಶಾಲಿನಃ ಆನಂದತೀರ್ಥಭಗವತ್ಪಾದಾನ್ ವಂದೇ ನಿರಂತರಂ. ಚಿತ್ರೈಃ ಪದೈಶ್ಚ ಗಂಭೀರೈರ್ವಾಕ್ಯೈರ್ಮಾನೈರಖಂಡಿತೈಃ ಗುರುಭಾವಂ ವ್ಯಂಜಯಂತಿ ಭಾತಿ ಶ್ರೀರೈತೀರ್ಥವಾಕ್. ನೌಮಿನ್ಯಾಯ ಸುಧಾದಿಗೃಜ್ಜಯಮುನೀನ್ ಶ್ರೀಪಾದರಾಟ್ಸನ್ಮಣೀನ್ ವ್ಯಾಸಾರ್ಯಾನ್ ವಿವಿಧಾಗಮಾಬ್ಧಿವಿಹರಾನ್ ಶ್ರೀವಾದಿರಾಜಾನಪಿ ವಂದೇಹಂ ಸವರಾನ್ ರಘುತ್ತಮಗುರುನ್ ವೈದಧ್ಯವಾರಾನಿಧೀನ್ ಶ್ರೀಸತ್ಯವೃತರಾಘವೇಂದ್ರಮುನಿಪಾನ್ ಸದ್ಬೋಧಸಧ್ಯಾನಪಾನ್ ವಿದ್ಯಾಯಾಂ ವಿಬುಧಾಚಾರ್ಯಂ ವೇದಜ್ಞಾನಾಬ್ಧಿಚಂದಿರಂ ದುರ್ಮತಧ್ವಾಂತಮಾರ್ತಂಡಂ ಸತ್ಯಧ್ಯಾನಮುನಿಂ ಭಜೆ. ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾರದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿನ್ಯಾಯ ಸುಧಾರತಾನ್. ಶಾಸ್ತ್ರೇಷು ಪಾರದರ್ಶ್ವಾನಂ ಶಾಸ್ತ್ರಜ್ಞೇಷು ಚ ವತ್ಸಲಂ ದೀನಭಕ್ತೋದ್ಧಾರಕರಂ ಸತ್ಯಾತ್ಮಾನಂ ಗುರುಂ ಭಜೆ. ವಿದ್ಯಾಪೀಠವಿದಾತಾರಂ ವಿದ್ಯಾವಾರಿಧಿಚಂದಿರಂ ವಿದ್ಯಾರ್ಥಿವತ್ಸಲಂ ವಂದೇ ಮಹಾಮಹಿಮಸದ್ಗುರುಂ. ಆಪಾದಮೌಲಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಪರಮಾತ್ಮ ಶ್ರೀರಾಮಚಂದ್ರದೇವರು ಹನುಮಂತನನ್ನ ಆಶೀರ್ವಾದ ರೂಪದಲ್ಲಿ ಸ್ತೋತ್ರವನ್ನು ಮಾಡ್ತಾ ಇದ್ದಾರೆ. ಎಲ್ಲರೂ ಎಲ್ಲ ಕೆಲಸವನ್ನು ಮಾಡಿದರು. ಆಯಾ ಸೇವೆಗಳಿಗೆ ಆಯಾ ಕೆಲಸಗಳಿಗೆ ಮೋಕ್ಷಾರ್ಥಿಗಳಾಗಿ ತಾವು ನನ್ನ ಆರಾಧನೆಗಳನ್ನು ಮಾಡಿರುತ್ತಾರೆ. ಅವರಿಗೆ ಮೋಕ್ಷವನ್ನೇ ಫಲವಾಗಿ ಕೊಡಬಹುದು. ಆದರೆ ಹನುಮಂತ ದೇವರಿಗೆ ಮೋಕ್ಷವೂ ಸರಿಯಾದ ಫಲವಲ್ಲ. ಅವರು ಮಾಡುವ ಸೇವೆಗೆ ಸಮಾನವಾದಂತಹ ಫಲ ಅಂತಂದರೆ ಅದು ಮೋಕ್ಷನೂ ಅಲ್ಲ. ಹಾಗಾದರೆ ಏನು? ನಾನು ಅವರು ಮಾಡಿದ ಫಲಕ್ಕೆ ಏನು ಕೊಡಬೇಕು ಅಂತಂದರೆ ಸಹಭೋಗವನ್ನೇ ಕೊಡ್ತೇನೆ ಅಂತ ತಾವು ಹೇಳಿದ್ದಾರೆ. ಅಷ್ಟೇ ಅಲ್ಲ, ಆ ಹನುಮಂತ ದೇವರ ಸ್ತೋತ್ರವನ್ನು, ಹನುಮಂತ ದೇವರ ಆಶೀರ್ವಾದ ರೂಪೇಣ ಸ್ತೋತ್ರವನ್ನು ಭಗವಂತ ಮಾಡ್ತಾನೆ. ಹನುಮಂತ ದೇವರಿಗೆ ಎಷ್ಟು ಸಾಮರ್ಥ್ಯ ಇದೆ ಅಂದರೆ ಜ್ಞಾನ ಪರಿಪೂರ್ಣವಾದ ಜ್ಞಾನ ಇದೆ, ಭಕ್ತಿಯೂ ಪರಿಪೂರ್ಣವಿದೆ, ಬಲ, ಸ್ಥೈರ್ಯ, ಧೈರ್ಯ, ಸ್ವಾಭಾವ್ಯ, ತೇಜಸ್ಸು ಮತ್ತು ಇಂದ್ರಿಯ ನಿಗ್ರಹ ಮತ್ತು ನನ್ನಲ್ಲಿ ಅಖಂಡವಾಗಿ ಮತ್ತೆ ಭಕ್ತಿಯನ್ನು ಮಾಡ್ತಾನೆ. ನನ್ನಲ್ಲೇನೆ ಬುದ್ಧಿ ಇರ್ತದೆ ಒಂದು. ಇವನು ಮಾಡುವ ಭಕ್ತಿ ಇತ್ಯಾದಿಗಳು ಯಾವ ಗುಣಗಳಿವೆಯೋ, ಭಕ್ತಿಯಾದಿ ಗುಣಗಳು, ಆ ಗುಣಗಳು ರುದ್ರ, ಶೇಷ ಮತ್ತು ಸುಪರ್ಣ, ಗರುಡ, ಇವರು ಹನುಮಂತ ದೇವರ 1000 ಅಂಶದಲ್ಲಿ 1 ಅಂಶನೂ ಇಲ್ಲ. ಅಷ್ಟು ಅದ್ಭುತವಾದ ಸಾಮರ್ಥ್ಯ ಹನುಮಂತ ದೇವರದು ಅಂತ ಹೇಳಿ, ಅನಂತರದಲ್ಲಿ ಹನುಮಂತ ದೇವರು ರಾವಣನನ್ನು ಸಂಹಾರ ಮಾಡುವ ನಿಜವಾದ ಸ್ವಾಭಾವಿಕವಾದ ಸಾಮರ್ಥ್ಯವನ್ನು, ಬಲವನ್ನು ಉಳ್ಳವನು. ನಾನು ಹನುಮಂತ ಬಿಟ್ಟರೆ ಇನ್ಯಾರೂ ರಾವಣನನ್ನು ನಿಜವಾದ ಬಲದಿಂದ, ಯಾವ ವರಗಳಿಲ್ಲದೇನೆ ನಿಜವಾದ ಬಲದಿಂದ ಸೋಲಿಸಲು, ಸಂಹಾರ ಮಾಡಲು ಸಮರ್ಥರಲ್ಲ. ವಾಲಿ ತಾನು ವರದಿಂದ ಅವನನ್ನು ಸೋಲಿಸಿದ, ಮತ್ತು ಕಾರ್ತಿವೀರ್ಯಾರ್ಜುನ ದತ್ತಾತ್ರೇಯರ ಅನುಗ್ರಹದಿಂದ ಅವನನ್ನು ಮತ್ತು ಸೋಲಿಸಿದ ರಾವಣನನ್ನು. ಮತ್ತು ರುದ್ರದೇವರು ಕೂಡ ನನಗೆ ಬಂದು ಪ್ರಾರ್ಥನೆ ಮಾಡಿದರು, ಸ್ವಾಮಿ ರಾವಣನ ನೀನು ಸಂಹಾರ ಮಾಡ್ತಿ, ಸಂಹಾರ ಮಾಡೋಕ್ಕಿಂತ ಮುಂಚೆ ನಾನು ಅವನು ಯಾರಿಂದಲೂ ಸೋಲೋದಿಲ್ಲ, ನನ್ನಿಂದ ಒಮ್ಮೆ ಸೋಲಬೇಕು ಅಂತ ನನ್ನ ಅಪೇಕ್ಷೆ ಇದೆ ಅಂತ ಹೇಳಿ, ಆಗಲಿ ಅಂತ ಹೇಳಿ ಭಗವಂತ ತಾನು ವರವನ್ನು ಕೊಟ್ಟಿದ್ದಕ್ಕೆ ರುದ್ರದೇವರು ರಾವಣನನ್ನು ಸೋಲಿಸಲಿಕ್ಕೆ ಸಮರ್ಥರಾದರು ಅಂತ ಮಾತು ಇಲ್ಲೂ ಬರ್ತದೆ. ಅಬ್ಜೋದ್ಭವಸ್ಯ ವರಮಾಶ್ವ ವಿಭೂಯ ರಕ್ಷೋ ಜಿಗ್ಗೆ ತ್ವಹಂ ರಣಮಕೆ ಬಲಮಾಕ್ಮಿಯಂತಂ. ಮತ್ತು ಅಷ್ಟೇ ಅಲ್ಲದೇನೆ ಹಿಂದಕ್ಕೆ ನಾನು ಕಪಿಲ ರೂಪದಿಂದ ರಾವಣನ ಪಾದದ ಅಂಗುಲಿಯಿಂದ ದೂರಕ್ಕೆ 1000 ಯೋಜನ ದೂರದಲ್ಲಿ ತಳ್ಳಿ
ಬಲಿಚಕ್ರವರ್ತಿಯನ್ನು ನಾನು ಉದ್ಧಾರ ಮಾಡಿದೆ. ರುದ್ರದೇವರು ನನ್ನ ಅನುಗ್ರಹದಿಂದ ಅವರನ್ನು ಗೆದ್ದರು ಅಂತನ್ನುವ ಕಥೆಯನ್ನು ನಾವು ಇಲ್ಲಿವರೆಗೆ ಕೇಳಿದ್ದೇವೆ. ಹೇಳುವ ತಾತ್ಪರ್ಯ, ರಾವಣನಂಥ ಮಹಾ ಪರಾಕ್ರಮಿ ಸಾಮರ್ಥ್ಯವುಳ್ಳಂತಹವನನ್ನು ಯಾವ ವರಗಳಿಲ್ಲದೇನೆ ಹನುಮಂತ ಕೇವಲ ತನ್ನದೇ ಆದ ನಿಜವಾದ ಸಾಮರ್ಥ್ಯದಿಂದ ಮತ್ತು ರಾವಣನನ್ನು ಸಂಹಾರ ಮಾಡಲು ಅತ್ಯಂತ ಸಮರ್ಥನಾಗಿದ್ದ. ಅವಾಂಸ ಶಕ್ತಿಯ ಜೈನೋ ಇತಿ ಸ್ಮ ಶಿವೋವರಾನ್ಮೇ ಅಜಯದೇನಮೇವ ಜ್ಞಾತ್ವಾ ಸುರಾಜೇಯಮಿಮಂ ಹಿ ವವ್ರೇ ಹರೋ ಜಯೇಯಾಹಮಹಂ ದಶಾನನಂ. ಅದನ್ನೇ ಪರಮಾತ್ಮ ಹೇಳ್ತಾನೆ, ನನ್ನ ಅನುಗ್ರಹದಿಂದ ರುದ್ರದೇವರು ಅವನನ್ನು ಗೆಲ್ಲಿಕ್ಕೆ ಸಾಧ್ಯವಾಯಿತು, ಇಲ್ಲದಿದ್ದರೆ ಗೆಲ್ಲಿಕ್ಕೆ ಆಗ್ತಾ ಇದ್ದಿದ್ದಿಲ್ಲ. ಯಾಕೆ? ಬ್ರಹ್ಮದೇವರ ವರ ಇದೆ. ರುದ್ರದೇವರು ಕೇಳಿಕೊಂಡಿದ್ದರು, ನಾನು ರಾವಣನ ಗೆಲ್ಲಬೇಕು ಅಂತ, ಆಗಲಿ ಅಂತ ದೇವರು ವರ ಕೊಟ್ಟರು. ಹಾಗಾಗಿ ಅತಸ್ವಭಾವ ಧೈರ್ಯ ಜೈನೌ ಅಹಂ ಚ ವಾಯುಶ್ಚ. ನೋಡ್ರಿ, ದೇವರು ಹೇಳ್ತಾನೆ, ನಾನು ವಾಯು ಇಬ್ಬರು ಬಿಟ್ಟರೆ ಇನ್ಯಾರೂ ಸಮರ್ಥರಲ್ಲ. ವಾಯುಶ್ಚ ವಾಯುರ್ ಹನುಮಾನ್ಸ ಏಷಃ ಅಮುಷ್ಯ ಹೇತೋಸ್ತು ಪುರಾಹಿ ವಾಯುನ. ಈ ಕಾರಣದಿಂದಲೇ ಹಿಂದೆ ಒಂದು ಕಥೆ ಆಯಿತು ಅಂತ ಹೇಳ್ತಾರೆ. ಏನಾಯಿತು? ಎಲ್ಲ ಶಿವೇಂದ್ರ ಪೂರ್ವ ಅಪಿ ಕಾಷ್ಟವತ್ಕೃತ. ಸಕಲ ದೇವತೆಗಳು, ನಾನು 3ನೇ ಅಧ್ಯಾಯದಲ್ಲಿ ಬಂದ ಒಂದು ಕಥೆ ಹೇಳಿದೆ. ಅದೇ ರೀತಿಯಾಗಿ ಮತ್ತೊಂದು ಕಥೆ ಇದೆ. ಏನು ಕಥೆ ಇದೆ? ಎಲ್ಲ ದೇವತೆಗಳು ಮತ್ತೆ ಬ್ರಹ್ಮದೇವರಲ್ಲಿ ಪ್ರವೇಶ ಮಾಡಿದರು, ಮತ್ತೆ ಹೊರಗೆ ಬಂದರು. ಆದರೂ ಬ್ರಹ್ಮದೇವರು ದೇಹದಲ್ಲಿ ಪ್ರವೇಶ ಮಾಡಿದಾಗ ಅವರಿಗೆಲ್ಲ ಕಣ್ಣು ಮೂಗು ಎಲ್ಲ ಕಾಣ್ತಾ ಇದೆ, ಕೇಳಿಸ್ತಿತ್ತು, ವಾಸನೆ ಕಾಣಿಸ್ತಿತ್ತು, ಕೇಳಿಸ್ತಿದ್ದು ಎಲ್ಲ ಆಗ್ತಿತ್ತು. ಆ ದೇವತೆಗಳೆಲ್ಲ ಹೊರಗೆ ಹೋದಾಗ ಪ್ರಾಣದೇವರಷ್ಟೇ ಇದ್ದು ಅವರು ಕಣ್ಣು ಕಾಣಿಸ್ತಿದ್ದಿಲ್ಲ, ಆದರೆ ಬದುಕಿತ್ತು ದೇಹ. ಯಾವಾಗ ಪ್ರಾಣದೇವರು ಹೊರಗೆ ಹೋದರೂ ಆಗೆಲ್ಲ ತತ್ವಾಭಿಮಾನಿ ದೇವತೆಗಳು ಇದ್ದಾಗಲೂ ಆ ದೇಹಕ್ಕೆ ಬೆಲೆ ಇಲ್ಲ ಅಂತಾಯ್ತು. ಯಾಕೆ? ಪ್ರಾಣನೇ ಇಲ್ಲ. ಎಲ್ಲ ತತ್ವಾಭಿಮಾನಿ ದೇವತೆಗಳು ಹೊರಗಡೆ ಹೋದರೂ ಆಗ ಪ್ರಾಣದೇವರು ಒಳಗಿದ್ರೂ ದೇಹಕ್ಕೆ ಬೆಲೆ ಇತ್ತು. ಹಾಗಾಗಿ ಪ್ರಾಣದೇವರೇ ಜೀವೋತ್ತಮರು ಅಂತ ವಿಷಯ ಸಿದ್ಧವಾಯಿತು ಅಂತ ನಾನು ನಿನ್ನೆ ಒಂದು ಕಥೆ ಹೇಳಿದೆ. ಅದೇ ರೀತಿಯಾಗಿ ಮತ್ತೊಂದು ಕಥೆ ಇದೆ. ಹನುಮಂತ ದೇವರು, ಹನುಮ ಜಯಂತಿ ಅಂತ ನಾವೇನು ಕೇಳ್ತೇವಲ್ಲ, ಆಗ ಹನುಮಂತ ದೇವರ ಅವತಾರ. ಅಂಜನಾ ಪುತ್ರ ಕೇಸರಿಯಲ್ಲಿ, ಕೇಸರಿ ಮತ್ತು ಅಂಜನಾದೇವಿ ಮತಂಗರ ಮಾತನ್ನು ಕೇಳಿ ಅಂಜನಾದೇವಿ ತಾನು ಭಯಂಕರವಾದ ಘೋರವಾದ ತಪಸ್ಸನ್ನು ಮಾಡಿದ್ದಾರೆ. ದುಷಡಬ್ಧ ಕಾಲಂ, 12 ವರ್ಷಗಳ ಕಾಲ ತಪಸ್ಸು ಮಾಡಿದ್ದಾರೆ. ನಾನು ಮೇಲಿಂದ ಮೇಲೆ ಶ್ರೀಮದಾಚಾರ್ಯರ ಭಗವಂತನ ಈ ಗ್ರಂಥದ ಆದೇಶ, ಗ್ರಂಥದ ತಪಸ್ಸು ಅಂದರೆ ಗ್ರಂಥದಲ್ಲಿ ಹೇಳಿದ ತಪಸ್ಸುಗಳಿಂದ ಸಂತಾನಗಳನ್ನು, ವಿವಾಹಗಳನ್ನು, ಎಲ್ಲ ಭಾಗ್ಯಗಳನ್ನು ಪಡಿಬೇಕು ಅಂತ ಶ್ರೀಮದಾಚಾರ್ಯರ ಮಾರ್ಗ ಇದೆ ಅಂತ ಕಾಣ್ತದೆ ಅಂತ ನಾನು ಹೇಳ್ತಾ ಇರ್ತೇನೆ ಮೇಲಿಂದ ಮೇಲೆ. ಯಾವಾಗಲೇ ಆಗಲಿ ಹೀಗೆ ಮದುವಾಯಿತು ಅಂತಂದರೆ ಸಂತಾನಕ್ಕಾಗಿ ಪ್ರಯತ್ನ ಮಾಡಬೇಕು ನಿಜ, ಆದರೆ ತಪಸ್ಸು ಮಾಡಿ ಸಂತಾನವನ್ನು ಪಡಿಬೇಕು. ಒಂದು ಸಂತಾನ ಇದು ನಮ್ಮ ಕುಲ ಅಭಿವೃದ್ಧಿಗೆ ಕಾರಣವಾಗಬೇಕು, ಕುಲಾಭಿವೃದ್ಧಿಗೆ ಕಾರಣ ಆಗಬೇಕು. ಎಲ್ಲ ನಮ್ಮ ವಂಶದಲ್ಲಿ ಇದ್ದವರು ಉದ್ಧಾರಕ್ಕೆ ಕಾರಣವಾಗಬೇಕು. ಆ ಒಂದು ಸಂತಾನದಿಂದ 10 ಕುಟುಂಬ, 100 ಕುಟುಂಬಗಳಿಗೆ ಮತ್ತು ಜ್ಞಾನವನ್ನು ಉಪದೇಶ ಮಾಡುವ ಸಂತಾನವಾಗಬೇಕು. ಅದೇ ಒಂದು ಉದ್ದೇಶದಲ್ಲಿ ಮತಂಗರು ಆಶೀರ್ವಾದ ಪೂರ್ವಕವಾಗಿ ಅಂಜನಾದೇವಿಗೆ ಉಪದೇಶ ಮಾಡಿದ್ದಕ್ಕೆ ಅಂಜನಾದೇವಿ 12 ವರ್ಷಗಳ ಕಾಲ ಎಷ್ಟು ತಪಸ್ಸು ಮಾಡ್ತೇವೋ ಅಂಥ ಸಂತಾನ ನಮಗೆ ಸಿಗ್ತದೆ. ಹಾಗಾಗಿ 12 ವರ್ಷಗಳ ಕಾಲ ತಪಸ್ಸು ಮಾಡಿದ್ದಕ್ಕೆ ಹನುಮಂತ ದೇವರ ಅವತಾರವಾಯಿತು. ಈ ಕಥೆ ನಿಮಗೆ ಗೊತ್ತಿದೆ. ಆಗ ಹನುಮಂತ ದೇವರ ಅವತಾರ ಆಯಿತು. ಸೂರ್ಯೋದಯಕ್ಕಿಂತ ಮುಂಚೆ ಹನುಮಂತ ದೇವರ ಅವತಾರ. ಸೂರ್ಯೋದಯಕ್ಕಿಂತ ಮುಂಚೆ ಹನುಮಂತ ದೇವರ ಅವತಾರ ಆದ ಮೇಲೆ ಹನುಮಂತ ನೋಡಿದ, ಒಂದು ಸೂರ್ಯನನ್ನು ನೋಡಿದ. ಸೂರ್ಯ ಈಗ ಉದಯಿಸ್ತಾ ಇದ್ದ, ಕೆಂಪಾಗಿ ಕಂಡ ಸೂರ್ಯ. ಕೆಂಪಾಗಿ ಸೂರ್ಯ ಕಂಡದ್ದು ನೋಡಿ, ಇದೇನು ದೊಡ್ಡ ಹಣ್ಣಿದೆ, ಕೆಂಪ ಹಣ್ಣಿದೆ ಅಂತ ಹೇಳಿ ಭೂಮಿಯಿಂದ ಮೇಲಗಡೆ ಹಾರ್ತಾ ಹೋದ. ಆ ಸೂರ್ಯನನ್ನು ತಿಂದು ಬಿಡಬೇಕು ಅಂತ, ಹಣ್ಣಿದೆ, ಹಣ್ಣನ್ನು ತಿಂದು ಬಿಡಬೇಕು ಅಂತ ಹೇಳಿ. ಎಲ್ಲ ನಾಟಕ ಇದು. ಜೀವೋತ್ತಮರಾದ ವಾಯುದೇವರ ಸಾಮರ್ಥ್ಯ ಜಗತ್ತಿಗೆ ತಿಳಿಯಬೇಕಾಗಿತ್ತು, ಹಾಗಾಗಿ ನಾಟಕ ಮಾಡಿದರು. ಮೇಲೆ ಹಾರಿ ಸೂರ್ಯನನ್ನು ತಿನ್ನಬೇಕು ಅಂತಂದಾಗ ಸೂರ್ಯ ಇಂದ್ರನಿಗೆ ಪ್ರಾರ್ಥನೆ ಮಾಡಿದ. ನನಗೆ ರಾಹು ಒಬ್ಬನೇ ಪೀಡೆ ಕೊಡ್ತಾನೆ ಅಂತ ನಾನು ತಿಳಿದಿದ್ದೆ, ಇವನೇನು ಬಂದ ನನ್ನ ತಿನ್ನಬೇಕು ಅಂತ ಬರ್ತಾ ಇದ್ದಾನೆ, ರಕ್ಷಣೆ ಮಾಡು
ಅಂದಾಗ ಇಂದ್ರ ಬಂದು ಐರಾವತದ ಮೇಲೆ ಕೂತು ಆ ಹನುಮಂತನಿಗೆ ವಜ್ರಾಯುಧ ಪ್ರಯೋಗ ಮಾಡುತ್ತಾನೆ ಬಾಯಿಗೆ. ವಜ್ರಾಯುಧ ಪ್ರಯೋಗ ಮಾಡಿದ್ದಕ್ಕಾಗಿ ಆ ವಜ್ರಾಯುಧ ಪ್ರಯೋಗವನ್ನು ಮಾಡಿಸಿಕೊಂಡು ಹನುಮಂತ ಭೂಮಿ ಮೇಲೆ ಬೀಳುತ್ತಾನೆ. ಬಿದ್ದು ಮೂರ್ಛೆ ಬಂದಂತೆ ತೋರಿಸ್ತಾನೆ. ಅದೇ ಹೇಳಿದೆ, ಮೊದಲಿಗೆ ಎಲ್ಲ ಹೇಳಿದೆ ನಾನು ನಾಟಕ ಅಂತ ಹೇಳಿ. ಆಗ ಮುಖ್ಯ ಪ್ರಾಣದೇವರು ಸಿಟ್ಟಾಗ್ತಾರೆ. ಮುಖ್ಯ ಪ್ರಾಣದೇವರು ಸಿಟ್ಟಾಗಿ ನನ್ನ ಮಗ ಹನುಮಂತ, ಮೂಲರೂಪಿಯಾದ ಮುಖ್ಯ ಪ್ರಾಣದೇವರು ಅವರು ಸಿಟ್ಟಾಗಿ ನನ್ನ ಮಗ ಹನುಮಂತ, ಆ ಹನುಮಂತನನ್ನ ನೀವು ಎಲ್ಲರೂ ದೇವತೆಗಳು ಈ ಅವಸ್ಥೆಯನ್ನು ತಂದಿಟ್ಟೀರಿ ಅಂತ ಹೇಳಿ ಶಿವೇಂದ್ರ ಪೂರ್ವಾಹ ಅಪಿ ಕಾಷ್ಟವತ್ಕಟ ಅಮುಷ್ಯ ಹೇತುಸ್ತು ಪುರಾಹಿ ವಾಯುನ ಶಿವೇಂದ್ರ ಪೂರ್ವಾಹ ಅಪಿ ಕಾಷ್ಟವತ್ಕೃತ, ಎಲ್ಲರಿಗೆ ಶ್ವಾಸ ಉಚ್ಛ್ವಾಸಗಳನ್ನು ನಿರೋಧ ಮಾಡಿಬಿಟ್ರು, ಉಸಿರಾಟವನ್ನೇ ನಿಂದ್ರಿಸಿಬಿಟ್ರು. ಎಲ್ಲ ಅನಂತಾನಂತ ಜೀವರಾಶಿಗಳು, ಬ್ರಹ್ಮದೇವ ಶಿವ ಯಾರು ರುದ್ರದೇವರು ಮೊದಲ ಮಾಡಿಕೊಂಡು ಕಲ್ಲಿ ಪರ್ಯಂತ ಎಲ್ಲ ಜೀವರಾಶಿಗಳಿಗೆ ಬ್ರಹ್ಮದೇವರು ಅಂದರೆ ಮುಖ್ಯ ಪ್ರಾಣದೇವರು ಉಸಿರಾಟವನ್ನೇ ನಿದ್ರಿಸ್ಬಿಟ್ರು. ಎಲ್ಲ ಕಡೆಗೆ ಒದ್ದಾಟ, ಸಾಯಲಿಕ್ಕೆ ಆಗ್ತಾ ಇಲ್ಲ, ಬದುಕಲಿಕ್ಕೆ ಆಗ್ತಾ ಇಲ್ಲ. ಆ ಅವಸ್ಥೆ ಎಲ್ಲರೂ ಬಂದಿದ್ದಾರೆ, ಆ ಅವಸ್ಥೆಗೆ ಬಂದಿದ್ದಾರೆ. ಎಲ್ಲ ಏನು ಮಾಡಬೇಕು ತಿಳಿತಾ ಇಲ್ಲ. ಆಗ ಎಲ್ಲ ದೇವತೆಗಳು ಹೋಗಿ ಮತ್ತೆ ಭಗವಂತನಿಗೆ ಮುಖ್ಯ ಪ್ರಾಣದೇವರಿಗೆ ಪ್ರಾರ್ಥನೆ ಮಾಡಿದ್ದಾರೆ. ಮುಖ್ಯ ಪ್ರಾಣದೇವರು ಅಂದರು, ನನ್ನ ಮಗ ಏನು ಅಪರಾಧ ಮಾಡಿದ್ದಾನೆ ಅಂತ ಹೇಳಿ ಇಂದ್ರ ಎಲ್ಲ ದೇವತೆಗಳು ಈ ರೀತಿಯಾಗಿ ನೀವು ಮಾಡಿದ್ದೀರಿ ಅಂತ ಹೇಳಿ ಸಿಟ್ಟು ಬಂದು ಹೇಳಿದಾಗ ನೀವು ಹೋಗಿ ಮತ್ತೆ ಕ್ಷಮಾಪಣೆ ಕೇಳಬೇಕು, ಪ್ರಾರ್ಥನೆ ಮಾಡಬೇಕು, ಅಂದಾಗ ನಾನು ನಿಮಗೆ ಮತ್ತೆ ನಮ್ಮ ಎಲ್ಲರಿಗೆ ಆರಾಮಾಗಿ ಇರಲಿಕ್ಕೆ ನಾನು ವ್ಯವಸ್ಥೆ ಮಾಡ್ತೇನೆ ಅಂತ ಹೇಳಿದರು ಮುಖ್ಯ ಪ್ರಾಣದೇವರು. ಹಾಗಾಗಿ ಹೋಗಿ ಮತ್ತೆ ಪುನಃ ಪ್ರಾರ್ಥನೆ ಮಾಡಿದಾಗ ಹನುಮಂತ ದೇವರು ಬಂದು ಮುಖ್ಯ ಪ್ರಾಣದೇವರು ಬಂದು ಹನುಮಂತ ದೇವರನ್ನು ಮತ್ತೆ ಪುನಃ ಎಬ್ಬಿಸ್ತಾರೆ. ಕೈ ಸ್ಪರ್ಶದಿಂದ ಮತ್ತೆ ಆರಾಮಾಗ್ತದೆ ಅಂತ ನಾವು ಕಥೆಯನ್ನು ಕೇಳ್ತೇವೆ. ಆಗ ಎಲ್ಲ ದೇವತೆಗಳು ಕಟ್ಟಿಗೆಯಂತೆ ಆಗಿ ಹೋದರು. ನಮ್ಮ ದೇಹದಲ್ಲಿ ಉಸಿರಾಟ ಇದೆ, ಶ್ವಾಸೋಶ್ವಾಸ ನಡೀತಾ ಇದೆ ಅಂತ ಹೇಳೇನೆ ನಾವು ಚಲನವಲನಾದಿಗಳನ್ನು ಮಾಡ್ಲಿಕ್ಕೆ ಸಾಧ್ಯ. ಪ್ರಾಣ ಇದೆ ಅಂತ ಹೇಳಿ. ಆ ಪ್ರಾಣನೇ ಇಲ್ಲ ಅಂತಾದರೆ ದೇಹಕ್ಕೆ ಕಟ್ಟಿಗೆಗೆ ಏನು ವ್ಯತ್ಯಾಸ ಇದೆ, ದೇಹಕ್ಕೆ ಕಲ್ಲಿಗೆ ಏನು ವ್ಯತ್ಯಾಸ ಇದೆ? ಏನು ವ್ಯತ್ಯಾಸ ಇಲ್ಲ. ಹಾಗಾಗಿ ಎಲ್ಲ ದೇವತೆಗಳನ್ನು ತನ್ನ ನಿಜವಾದ ಸಾಮರ್ಥ್ಯದಿಂದ ಹನುಮಂತ ಕಲ್ಲಿನಂತೆ ಕಟ್ಟಿಗೆಯಂತೆ ಮಾಡಿ ಒಗೆದಿದ್ದ ಹಿಂದಕ್ಕೆ. ಎಷ್ಟು ಸಾಮರ್ಥ್ಯ ಇದೆ ಹನುಮಂತ ದೇವರಿಗೆ ಅಂತ ಅದನ್ನು ನೆನಪು ಮಾಡಿಕೊಳ್ತಾನೆ ರಾಮ. ಹಾಗಾಗಿ ಇಂಥ ಸಾಮರ್ಥ್ಯ, ಬಲದಲ್ಲಿಯೂ ಅತ್ಯಂತ ಬಲ, ಭಕ್ತಿಯಲ್ಲೂ ಅತಿಯಾದ ಭಕ್ತಿ, ಯಾವುದು ಗುಣವನ್ನು ತೆಗೆದುಕೊಂಡರೂ ಹನುಮಂತ ನನ್ನ ಮೇಲೆ ಮಾಡುವಂತಹ ಭಕ್ತಿ ವಿಶ್ವಾಸ ಅಥವಾ ನನ್ನ ಸಲುವಾಗಿ ಮಾಡಿದ ಸೇವೆ ಎಲ್ಲರಿಗಿಂತ ಹೆಚ್ಚಾಗಿದೆ. ಆದ್ದರಿಂದ ಇಂಥ ಸಮರ್ಥನಾದ ಹನುಮಂತನೇ ಮುಂದೆ ಬ್ರಹ್ಮದೇವರ ಪದವಿಯನ್ನು ಹೊಂದಬೇಕು ಅಂತ ಹೇಳಿ ಅಥೋ ಹನುಮಾನ್ ಪದಮೇತು ಧಾತುರ್ಮದಾಜ್ಞೆಯ ಸೃಷ್ಟವನಾಧಿಕರ್ಮ. ಕೇವಲ ಹನುಮಂತನ ಪದವಿ, ಹನುಮಂತ ಬ್ರಹ್ಮದೇವರ ಪದವಿಯನ್ನು ಪಡೆಯುವುದು ಅಷ್ಟೇ ಅಲ್ಲ, ಬ್ರಹ್ಮದೇವರ ಪದವಿಯನ್ನು ಪಡೆದು ಸೃಷ್ಟಿಯನ್ನು ಮಾಡಬೇಕು, ಜಗತ್ತಿನ ಸೃಷ್ಟಿಯನ್ನು ಮಾಡಬೇಕು, ಜಗತ್ತಿನ ಸ್ಥಿತಿಯನ್ನು ಮಾಡಬೇಕು, ಜಗತ್ತಿನ ಸಂಹಾರ ಮಾಡಬೇಕು, ಜ್ಞಾನಾಜ್ಞಾನ ಬಂಧ ಮೋಕ್ಷಗಳನ್ನು ಕೊಡಬೇಕು ವಾಯುದೇವರು, ಬ್ರಹ್ಮದೇವರು. ಹಾಗಾಗಿ ನಾನು ಮೊನ್ನೆ ಹೇಳಿದೆ, ಬ್ರಹ್ಮದೇವರು ಮುಕ್ತಿಗೆ ಯೋಗ್ಯರಾದ ಜೀವರಾಶಿಗಳನ್ನು ತಾವು ವಿರಜಾನದಿ ಸ್ನಾನ ಮೊದಲು ಮಾಡಿಕೊಂಡು ಸ್ನಾನ ಮಾಡಿಸಿ ಉಪದೇಶವನ್ನು ಮಾಡ್ತಾರೆ. ಅಲ್ಲಿ ಬ್ರಹ್ಮದೇವರ ಉಪದೇಶ ಇದೆ. ಮುಕ್ತಿಗೆ ಯೋಗ್ಯರಾದ ಜೀವರಾಶಿಗಳಿಗೆ ಕರೆದುಕೊಂಡು ಹೋಗಿ ಸ್ನಾನ ಮಾಡಿಸಿ ಕೂಡಿಸಿ ಎಲ್ಲರಿಗೂ ಉಪದೇಶ ಮಾಡ್ತಾರೆ. ಒಬ್ಬರೇ ಬ್ರಹ್ಮದೇವರು. ಅವರವ್ರ ಯೋಗ್ಯತಾನುಸಾರವಾದ ಆಯಾ ಉಪದೇಶಗಳು ಅವರಿಗೆ ಕೇಳುತ್ತದೆ. ರುದ್ರದೇವರಿಗೆ ಮಾಡಿದ ಉಪದೇಶ ಬೇರೆ, ಇಂದ್ರನಿಗೆ ಮಾಡಿದ ಉಪದೇಶ ಬೇರೆ. ಅಂದ್ರೆ 10 ಬ್ರಹ್ಮದೇವರಾದರೂ 100 ಬ್ರಹ್ಮದೇವರಾದರೂ ಅಂತಲ್ಲ, ಒಬ್ಬರೇ ಬ್ರಹ್ಮದೇವರಿದ್ದರೂ ಅಷ್ಟೆಲ್ಲ ಜನಕ್ಕೆ ಬ್ರಹ್ಮದೇವರು ಉಪದೇಶ ಮಾಡಿದರೆ ಎಲ್ಲರಿಗೂ ಪ್ರಾತಿಷ್ಠಿಕವಾಗಿ ಪ್ರತ್ಯೇಕವಾಗಿ ತಾವು ಉಪದೇಶ ಮಾಡಿದಂತೆ ಇರುತ್ತದೆ. ಆ ಬ್ರಹ್ಮದೇವರು ಉಪದೇಶ ಆದ ಮೇಲೇನೆ ಮೋಕ್ಷ ಅವರಿಗೆ. ಯಾಕೆ? ದೇವರು ವರ ಕೊಟ್ಟಿದ್ದಾನೆ. ನೋಡ್ರಿ, ಹೇಳುತ್ತದೆ 240ನೇ ಶ್ಲೋಕ. ಅಥೋ ಹನುಮಾನ್ ಪದಮೇತು ಧಾತುರ್ಮದಾಜ್ಞೆಯ ಸೃಷ್ಟವನಾಧಿಕರ್ಮ ಮೋಕ್ಷಂಚ ಲೋಕಸ್ಯ ಸದೈವ ಕುರ್ವನ್ ಮುಕ್ತಶ್ಚ ಮುಕ್ತಾನ್ ಸುಖಯಂ ಪ್ರವರ್ತಾನ್. ಅಷ್ಟೇ ಅಲ್ಲ, ಮುಕ್ತಿಗೆ ಸೃಷ್ಟಿ ಮಾಡ್ತಾನೆ ಬ್ರಹ್ಮದೇವರು. ಸ್ಥಿತಿ, ಸಂಹಾರ, ನಿಯಮನ, ಜ್ಞಾನ, ಅಜ್ಞಾನ, ಬಂಧ ಮತ್ತು ಮೋಕ್ಷ
ಮೋಕ್ಷವನ್ನು ಕೊಡುತ್ತಾನೆ. ಮೋಕ್ಷವನ್ನು ಕೊಟ್ಟು ಮೋಕ್ಷದಲ್ಲಿ ಇದ್ದ ಜನರಿಗೆ ಸುಖವನ್ನೂ ಕೊಡ್ತಾರೆ. ಅಂದರೆ ಏನರ್ಥ? ತಮ್ಮ ಸ್ವರೂಪಭೂತವಾದ ಸುಖದ ಅಭಿವ್ಯಕ್ತಿಯನ್ನ, ನಾವೆಲ್ಲ ಸಚ್ಚಿದಾನಂದ ಆತ್ಮರೇ, ನಾವು ಸುಖ ಸ್ವರೂಪರೇ, ಜ್ಞಾನ ಸ್ವರೂಪರೇ. ಆದರೆ ಅಜ್ಞಾನ, ಕಾಮಕ್ರೋಧ ಮತ್ತು ಹೀಗೆ ಆವರಣಗಳಿವೆ ಎಲ್ಲ, ಈಶ್ವರ ಇಚ್ಛಾ ಅಂತ ಕೊನೆಯದಾದ ಆವರಣ, ಎಲ್ಲ ಆವರಣದಿಂದ ನಾವು ಆವೃತರಾದಕ್ಕಾಗಿ ನಮಗೆ ನಮ್ಮದೇ ಆದ ಜ್ಞಾನ, ನಮ್ಮದೇ ಆದ ಸುಖ ಇತ್ಯಾದಿಗಳು ಯಾವುದೂ ಕಾಣ್ತಾ ಇಲ್ಲ. ಹಾಗಾಗಿ ಆ ಆವರಣಗಳೆಲ್ಲ ಕಳೆದು ಹೋದ ಮೇಲೆ, ಲಿಂಗದೇಹ ಭಂಗವಾದ ಮೇಲೆ, ಮೋಕ್ಷಕ್ಕೆ ನಾವು ಹೋದ ಮೇಲೆ, ಮೋಕ್ಷದಲ್ಲಿ ಹೋದ ಮೇಲೆ ನಮ್ಮದೇ ಆದ ಸುಖ ನಮಗೆ ಸಿಗಬೇಕು ಅಂತಾದಾಗಲೂ, ಅಭಿವ್ಯಕ್ತಿಗೊಳ್ಳಬೇಕು ಅಂತಾದರೂ ಹನುಮಂತ ದೇವರ ಅಂದರೆ ಬ್ರಹ್ಮದೇವರ ಅನುಗ್ರಹ ಬೇಕು. ಯಾಕೆ? ಪರಮಾತ್ಮ ಹೇಳಿದ್ದಾನೆ, ಸಕಲ ಜೀವರಾಶಿಗಳಿಗೂ ಮೋಕ್ಷಕ್ಕೆ ಹೋದ ಮೇಲೆ ಸಕಲ ಜೀವರಾಶಿಗಳಿಗೂ ಸುಖವನ್ನ ನೀನು ಕೊಟ್ಟರೆ ಇದೆ, ಇಲ್ಲದೇ ಇದ್ರೆ ಇಲ್ಲ. ಸುಖಯನ್ ಪ್ರವರ್ತತ, ಮೋಕ್ಷ ಕೊಡುವನೂ ನೀನೇ. ಮೋಕ್ಷ ಕೊಟ್ಟ ಮೇಲೆ ಮೋಕ್ಷದಲ್ಲಿ ಇದ್ದ ಸಕಲ ಜೀವರಾಶಿಗಳಿಗೂ ಸುಖವನ್ನು ಕೊಡುವನು ನೀನೇ. ಬಹಳ ವಿಚಿತ್ರ. ಮೋಕ್ಷ ಅಂತಂದ್ರೆ ನಮಗೇನು ಗೊತ್ತಾಗಬೇಕು? ಅನಂತ ಕಾಲದವರೆಗೆ ಸುಖವನ್ನು ಅನುಭವಿಸುವಂತಹ ಸ್ಥಳ ಅಂತಂದ್ರೆ ಅದು ಮೋಕ್ಷ. ಅದಕ್ಕೆ ಅನಾದಿ ಕಾಲದಿಂದ ನಾವು ಸಾಧನೆಗಳನ್ನು ಮಾಡ್ತಾ 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 ಬಂದಿರ್ತೇವೆ. ಅನಾದಿ ಕಾಲದಿಂದ ಮಾಡ್ತಾ ಬಂದ ಸಾಧನ ಪರಿಪಕ್ವವಾದ ಮೇಲೆ, ಅಪರೋಕ್ಷ ಜ್ಞಾನ ಆದ ಮೇಲೆ ಮತ್ತು ಬ್ರಹ್ಮದೇವರ ಉಪದೇಶವಾದ ಮೇಲೆ ಮೋಕ್ಷಕ್ಕೆ ಹೋಗ್ತೇವೆ. ವಿರಜಾನದಿ ಸ್ನಾನ ಆದ ಮೇಲೆ, ಆ ಮೋಕ್ಷಕ್ಕೆ ಹೋದ ಮೇಲೆಯೂ ಕೂಡ ನಮ್ಮದೇ ಆದ ಸುಖ ನಮಗೆ ಸಿಗಬೇಕು ಅಂತಾದರೆ ಬ್ರಹ್ಮದೇವರು ಇವನಿಗೆ ಸುಖವಾಗಲಿ ಅಂತ ಇಚ್ಛಾಪಟ್ಟಕ್ಕೆ ಆಗ್ತದೆ, ಇಲ್ಲದ್ರೆ ಇದು ಆಗುವುದಿಲ್ಲ. ಅಂದರೆ ಮೋಕ್ಷದಲ್ಲಿಯೂ ಬ್ರಹ್ಮದೇವರು ನಮ್ಮನ್ನು ನಿಯಮಿಸ್ತಿರ್ತಾರೆ. ಆ ಸಾಮರ್ಥ್ಯ, ಈ ಎಲ್ಲ ಭಗವಂತನ ಸೇವೆ, ಭಗವಂತನಲ್ಲಿ ಅತಿಯಾದ ಭಕ್ತಿ, ಎಲ್ಲ ಗುಣಗಳನ್ನು ಪಡೆದಿದ್ದಕ್ಕಾಗಿ ದೇವರು ವರವನ್ನಾಗಿ ಕೊಟ್ಟಿದ್ದಾನೆ. ಇದನ್ನು ನಾವು ತಿಳಿದುಕೊಳ್ಬೇಕು. ವಾಯುದೇವರ ಸಾಮರ್ಥ್ಯ. ವಾಯುದೇವರು ಮೋಕ್ಷಕ್ಕೆ ಹೋಗುವವರಿಗೆ ಮಾತ್ರ ವಾಯುದೇವರು ನಮಗೆ ಬೇಕು, ದೇವರ ಬೇಕು, ಹಾಗೇನಲ್ಲ. ವಾಯುಶ್ಚ ತದನುಜ್ಞೆಯ ಅಂತ ಹೇಳಿದ್ದಾರೆ. ವಾಯುದೇವರ ಆಜ್ಞೆಯಿಂದಲೇ ಪರಮಾತ್ಮ ವಾಯುದೇವರಿಗೆ ಆಜ್ಞೆ ಮಾಡಿದ್ದಾನೆ. ಹಾಗಾಗಿ ವಾಯುದೇವರ ದಯೆಯಿಂದ ನಮಗೆ ಮೋಕ್ಷ ಸಿಗ್ತದೆ, ಮೋಕ್ಷದಲ್ಲಿ ಸುಖವೂ ಸಿಗ್ತದೆ. ಸ ಏತಾನ್ ಬ್ರಹ್ಮ ಗಮಯತಿ ಅಂತ ಉಪನಿಷತ್ತು ಕೂಡ ಇದೆ. ಹಾಗಾಗಿ ವಾಯುದೇವರು ಅಷ್ಟು ಮುಖ್ಯರಾದವರು. ಅವರ ಸಾಮರ್ಥ್ಯವನ್ನು ಪರಮಾತ್ಮ ತಿಳಿಸಿಕೊಡ್ತಾ ಇದ್ದಾನೆ. ಸೃಷ್ಟ್ಯಾದಿಗಳನ್ನು ದೇವರು ಮಾಡುವಂತೆ ವಾಯುದೇವರು ದೇವರ ಆಜ್ಞೆಯಿಂದ ಮಾಡಿ ಮೋಕ್ಷವನ್ನು ಕೊಟ್ಟು ಮೋಕ್ಷದಲ್ಲಿ ಸುಖವನ್ನೂ ವಾಯುದೇವರು ಕೊಡ್ತಾರೆ ಅಂತನೂ ಉಪಾಸನೆಯನ್ನು ನಾವು ಮಾಡಬೇಕು ವಾಯುದೇವರ ಕುರಿತು. ಭೋಗಾಶ್ಚಯೇ ಯಾನಿ ಚ ಕರ್ಮಜಾತಾನ್ಯನಾದ್ಯನಂತಾನಿ ಮಮೇಹ ಸಂತಿ. ಇನ್ನೂ ಹೆಚ್ಚಿನದು ಭಗವಂತ ಕೊಡ್ತಾನೆ. ಏನು ವಾಯುದೇವರ ಮಹಿಮೆ, ಏನು ವಾಯುದೇವರ ಸಾಮರ್ಥ್ಯ, ಏನು ವಾಯುದೇವರ ದೇವರಲ್ಲಿ ಭಕ್ತಿ ಮಾಡಿದ್ದು, ಅನನ್ಯವಾಗಿ ದೇವರನ್ನು ಕುರಿತು ಸಾಧನೆ ಮಾಡಿದ್ದು ಎಷ್ಟು ಅಂತಂದರೆ, ದೇವರವರಿಗೆ ಸಕಲ ಭೋಗಗಳನ್ನು ಕೊಡ್ತಾನೆ. ಏನು ಸಕಲ ಭೋಗಗಳನ್ನು? ಕರ್ಮದಿಂದ, ಅನಾದಿ ಕಾಲದಿಂದ ಮಾಡಿದಂತಹ ಕರ್ಮದಿಂದ ಇದ್ದ ಏನು ಪುಣ್ಯ ಇದೆ, ಆ ಪುಣ್ಯದಿಂದ ಸಿಗಬೇಕಾದ ಭೋಗಗಳು ಏನಿವೆಯೋ ಆ ಎಲ್ಲ ಭೋಗಗಳು, ನಾನು ಮಾಡುವ ಭೋಗಗಳು ಎಲ್ಲ ನಿನಗೆ ಆಗಲಿ ಅಂತ ಸಹಭೋಗವನ್ನು ಕೊಡ್ತಾನೆ ಭಗವಂತ. ಇದರ ಬಗ್ಗೆ ಒಂದೆರಡು ನಿಮಿಷ ನಾನು ವಿವರಣೆ ಕೊಡ್ತೇನೆ. ಏನು ಸಹಭೋಗ ಅಂದರೆ ಭೋಗಾಶ್ಚಯೇ ಯಾನಿಜ ಕರ್ಮಜಾತಾನಿ. ಕರ್ಮದಿಂದ ಏನು, ಈಗ ನಾವು ಒಂದು ಸಣ್ಣ ಕರ್ಮ ಮಾಡಿದ್ವಿ, ಇವತ್ತು ಪಾಠ ಕೇಳ್ತಾ ಇದ್ದೇವೆ ದೃಷ್ಟಾಂತಕ್ಕಾಗಿ. ಇವಾಗ ನಾವು ಪಾಠ ಕೇಳ್ತಾ ಇದ್ದೇವೆ, ಪ್ರವಚನ ಕೇಳ್ತಾ ಇದ್ದೇವೆ, ಯಜ್ಞ ಮಾಡ್ತಾ ಇದ್ದೇವೆ, ಒಂದು ಜಪ ಮಾಡ್ತಾ ಇದ್ದೇವೆ, ದೇವರ ಪೂಜಾ ಮಾಡ್ತಾ ಇದ್ದೇವೆ, ಏನೋ ಒಂದು ಸತ್ಕರ್ಮವನ್ನು ಮಾಡ್ತಾ ಇದ್ದೇವೆ. ಸತ್ಕರ್ಮದಲ್ಲಿಯೂ ತಾರತಮ್ಯ ಇದೆ. ತಾರತಮ್ಯ ಅನುಸಾರವಾಗಿ ಎಲ್ಲಕ್ಕಿಂತ ದೊಡ್ಡದು ಸತ್ಕರ್ಮ ಅಂದರೆ ಪಾಠ ಪ್ರವಚನ. ದೇವರ ಪೂಜಾ, ನೈವೇದ್ಯ, ಊಟ, ದಾನ, ಯಜ್ಞ, ತಪಸ್ಸು ಎಲ್ಲಕ್ಕಿಂತಲೂ ಹೆಚ್ಚು ಫಲವನ್ನು ಕೊಡುವುದು ಪಾಠ ಪ್ರವಚನ. ಅದಕ್ಕಿಂತ ದೊಡ್ಡ ಫಲ ಇನ್ಯಾವುದಕ್ಕೂ ಇಲ್ಲ. ಹಾಗಾಗಿ ಅದಕ್ಕೆಲ್ಲ ತಾರತಮ್ಯ ಇದೆ. ಸಾಧನೆಗಳಲ್ಲಿಯೂ ತಾರತಮ್ಯ ಇದೆ, ಸಾಧನೆಯಿಂದ ಸಿಗುವಂತಹ ಫಲದಲ್ಲಿಯೂ ತಾರತಮ್ಯ ಇದೆ. ಆ ಎಲ್ಲ ಸಾಧನೆಗಳು ನಾವು ಏನು ಮಾಡ್ತಾ ಇದ್ದೇವಲ್ಲ,
ಮಾಡಿದಂತಹ ಎಲ್ಲ ಸಾಧನೆಗಳು ನಮ್ಮಲ್ಲಿ ಗುರುಗಳು ಹಾಗೂ ತತ್ವಾಭಿಮಾನಿ ದೇವತೆಗಳು ಕೊನೆಗೆ ಜೀವೋತ್ತಮರಾದಂತಹ ವಾಯುದೇವರು ಮಾಡಿಸ್ತಾರೆ. ಹಾಗಾಗಿ ಎಲ್ಲ ಪುಣ್ಯ ನಮಗಿಂತ ಹೆಚ್ಚು 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 ಅವರಿಗೆ ಹೋಗ್ತದೆ. ಯಾಕೆ? ನಮ್ಮಲ್ಲಿ ನಿಂತವರು ಮಾಡಿಸ್ತಾ ಇದ್ದಾರೆ. ಆದ್ದರಿಂದ ಹಾಗಾಗಿ ವಾಯುದೇವರಿಗೆ ಸಕಲ ಜೀವರಾಶಿಗಳಲ್ಲಿ ನಿಂತು ಆ ಕರ್ಮಗಳನ್ನು ಸತ್ಕರ್ಮಗಳನ್ನು ಮಾಡಿಸ್ತಾರೆ. ಆದ್ದರಿಂದ ಪುಣ್ಯ ಹೆಚ್ಚು ಅವರಿಗೆ ಬರಬೇಕು, ಫಲ ಹೆಚ್ಚು ಅವರಿಗೆ ಬರಬೇಕು. ಸುಮ್ಮನೆ ಉದಾಹರಣೆಗೆ ಒಂದು ಹೇಳಬೇಕು ಅಂತಂದರೆ, ಇವತ್ತು ದೇವರಿಗೆ ನಾವು ಪಂಚಾಮೃತ ಮಾಡಿದ್ವಿ, ನೈವೇದ್ಯ ಮಾಡಿದಾಗ ದೇವರು ಅದನ್ನು ದೇವರಿಗೆ ನಾವು ಸಮರ್ಪಣೆ ಮಾಡ್ತೀವಿ. ನೈವೇದ್ಯವನ್ನು ಹಣ್ಣು ಕಾಯೋ ಅಥವಾ ಪಂಚಭಕ್ಷ ಪರಮಾನ್ನೋ ಏನು ಮಾಡಿರ್ತೀರೋ ಅದನ್ನು ನೈವೇದ್ಯ ಮಾಡ್ತೀರಿ. ನೈವೇದ್ಯ ಮಾಡಿದಾಗ ಭಗವಂತ ಸ್ವಾಖ್ಯರಸವನ್ನೇ ಸ್ವೀಕಾರ ಮಾಡ್ತಾನೆ. ಆಗ ಸ್ವಾಖ್ಯರಸವನ್ನು ಸ್ವೀಕಾರ ಮಾಡಿದ ಮೇಲೆ ಲಕ್ಷ್ಮೀದೇವಿ ತರುವಾಯ ಸ್ವೀಕಾರ ಮಾಡ್ತಾಳೆ. ಅನಂತರದಲ್ಲಿ ನೀವು ನೈವೇದ್ಯ ಕೊಡ್ರಿ ಬಿಡ್ರಿ, ಮುಖ್ಯ ಪ್ರಾಣದೇವರು ಸ್ವೀಕಾರ ಮಾಡೇ ಬಿಡ್ತಾರೆ, ದೇವರು ಸ್ವೀಕಾರ ಮಾಡಿದ್ದಾನೆ ಅಂತ ಹೇಳಿ. ಹಾಗಾಗಿ ಯಾವುದ್ಯಾವುದು ಭಗವಂತ ಸ್ವೀಕಾರ ಮಾಡ್ತಾನೋ ಎಲ್ಲವನ್ನೂ ಮುಖ್ಯ ಪ್ರಾಣದೇವರು ಲಕ್ಷ್ಮೀದೇವಿ ತರುವಾಯ ಸ್ವೀಕಾರ ಮಾಡ್ತಾರೆ. ಇದು ಸಹಭೋಗ. ದೇವರು ಭೋಗ ಮಾಡಿದ್ದಾನೆ, ಮುಖ್ಯ ಪ್ರಾಣದೇವರು ಭೋಗ ಮಾಡಿಲ್ಲ ಅಂತ ಎಂದೂ ಆಗುವುದಿಲ್ಲ. ಎಷ್ಟು ಜೀವರಾಶಿಗಳು ಎಷ್ಟು ಎಲ್ಲ ಸಮರ್ಪಣೆ ಮಾಡ್ತಾರೆ, ಅಥವಾ ದೇವರು ಏನು ಭೋಗ ಮಾಡ್ತಾನೋ ಎಲ್ಲ ಭೋಗವನ್ನು ಮುಖ್ಯ ಪ್ರಾಣದೇವರು ಭೋಗ ಮಾಡ್ತಾರೆ ಅಂದರೆ ಅದನ್ನು ಊಹಾ ಮಾಡಲಿಕ್ಕೂ ಸಾಧ್ಯ ಇಲ್ಲ. ನಾವು ಅಂಥ ವಿಧವಾದಂತಹ ಭೋಗವನ್ನು ಸಹಭೋಗವನ್ನು ಪರಮಾತ್ಮ ಮುಖ್ಯ ಪ್ರಾಣದೇವರಿಗೆ ಕೊಡ್ತಾ ಇದ್ದಾನೆ. ಸುಮ್ಮನೆ ನಾವು ಒಂದು ಹಣ್ಣಿನ ಒಂದು ಊಟದ ನೈವೇದ್ಯದ ಮತ್ತು ನಿಮಗೆ ದೃಷ್ಟಾಂತವನ್ನಾಗಿ ಕೊಟ್ಟೆ. ಯಾವುದೇ ಇರಲಿ ಜಗತ್ತಿನಲ್ಲಿ ದೇವರು ಭೋಗ ಮಾಡ್ತಾ ಇದ್ದಾನೆ ಅಂದರೆ ತರುವಾಯ ಲಕ್ಷ್ಮೀದೇವಿ ಭೋಗ ಮಾಡ್ತಾಳೆ. ಲಕ್ಷ್ಮೀದೇವಿ ಆದ ಮೇಲೆ ಅನಂತರದಲ್ಲಿ ಸ್ಥಾನ ಇದ್ದವರಿಗೆ ಮುಖ್ಯ ಪ್ರಾಣದೇವರು. ಆ ಮುಖ್ಯ ಪ್ರಾಣದೇವರು ಪರಮಾತ್ಮ ಭೋಗ ಮಾಡುವ ಸಕಲವನ್ನು ಭೋಗ ಮಾಡ್ತಾರೆ. ಇದಕ್ಕೆ ಸಹಭೋಗ ಅಂತ ಕರೀತಾರೆ. ಆ ಸಹಭೋಗವನ್ನು ಪರಮಾತ್ಮ ಅವರಿಗೆ ಕೊಟ್ಟಿದ್ದಾನೆ. ಮದಾಜ್ಞೆಯ ತಾನ್ಯಖಿಲಾನಿ ಸಂತು ಧಾತುಪದೆ. ಯಾರು ಬ್ರಹ್ಮದೇವರ ಪದವಿಯಲ್ಲಿದ್ದಾರೋ ಅವರಿಗೆ ಎಲ್ಲ ಭೋಗಗಳು ಆಗಬೇಕು. ಧಾತುಪದೆ ತತ್ ಸಹಭೋಗ ನಾಮ ಏತಾದೃಶಂ ಮೇ ಸಹಭೋಜನಂ ತೇ ಮಯಾ ಪ್ರದತ್ತಂ ಹನುಮಾನ್ ಸದೈವ. ಯಾವಾಗಲೂ ಈ ಸಹಭೋಗ ನಿನಗೆ ಇರ್ತದೆ. ಇತೀರಿತಸ್ತಂ ಹನುಮಾನ್ ಪ್ರಣಮ್ಯ ಸ್ವಾಮಿ. ಆವಾಗ ಇಷ್ಟೆಲ್ಲ ವರವನ್ನು ಕೊಟ್ಟ ಪರಮಾತ್ಮ. ಕೊಟ್ಟರೆ ಹನುಮಂತ ದೇವರು ಕೈ ಜೋಡಿಸಿ ಪ್ರಾರ್ಥನೆ ಮಾಡಿ ತಲೆ ಬಾಗಿ ಮೊಣಕಾಲನ್ನು ಭೂಮಿಗೆ ಊರಿ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ದೇವರ ಮುಂದೆ ನಿಂತು ಪರಮಾತ್ಮ ಶ್ರೀರಾಮಚಂದ್ರ ದೇವರ ಮುಂದೆ ನಿಂತು ಸ್ಥಿರಭಕ್ತಿ ನಮ್ರ ಹನುಮಾನ್ ಪ್ರಣಮ್ಯ ಜಗಾದ ವಾಕ್ಯಂ ಸ್ಥಿರಭಕ್ತಿ ನಮ್ರ. ಭಕ್ತಿಯಿಂದ ನಮಿಸಿ ಇದನ್ನು ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಭಕ್ತಿಯಿಂದ ನಮಿಸಿ ಪ್ರಾರ್ಥನೆ ಮಾಡ್ತಾರೆ. ಏನು ಪ್ರಾರ್ಥನೆ ಮಾಡ್ತಾರೆ? ಕೋನ್ವೀಶತೆ ಪಾದ ಸರೋಜ ಭಾಜಾಂ ಸುದರ್ಲಭಾರ್ತೇಶ್ವಪಿತಿಶ್ವಪೀಹ ತಥಾಪಿ ನಾಹಂ ಪ್ರಣೋಮಿ ಭೂಮನ್ ಭವತ್ಪದಾಂಬೋಜ ನಿಷೇವಣಾದೃತೆ. ನಾವೆಲ್ಲ ಇದ್ವಿ ಅಂತಂದರೆ ಏನೋ ವರ ಕೇಳಿಬಿಡ್ತಿದ್ವಿ. ಮನೆ ಬೇಕು, ಮಠ ಬೇಕು, ಐಶ್ವರ್ಯ ಬೇಕು, ಕೀರ್ತಿ ಬೇಕು, ರಾಜ್ಯ ಬೇಕು, ಹೆಂಡತಿ ಬೇಕು, ಮಕ್ಕಳು ಬೇಕು, ಯಾರೂ ಇಲ್ಲದೇ ಇದ್ದ ಸಾಮರ್ಥ್ಯ ಬೇಕು, ಏನೋ ನಮಗೆ ಅನಿಸ್ತಿತ್ತು, ಅದನ್ನು ನಾವು ಕೇಳಿಬಿಡ್ತಿದ್ವಿ. ನೌಕರಿ ಬೇಕು, ಹೆಚ್ಚಿನ ಪಗಾರ ಬೇಕು. ಆದರೆ ಹನುಮಂತ ದೇವರು ನಾನು ಮೊಟ್ಟ ಮೊದಲಿಗೆ ಹೇಳಿದ್ದು, ಯಾವುದನ್ನು ಕೇಳುವುದರಿಂದ ಎಲ್ಲವೂ ಸಿಗ್ತದೋ ಅದನ್ನು ಕೇಳಬೇಕು. ಒಂದು ಮುಟ್ಟೋದರಿಂದ 10 ಪದಾರ್ಥಗಳನ್ನು ಮುಟ್ಟಿದಂತೆ ಆಗಬೇಕು. ಅದು ಶಾಣತನ, ಅದು ಶಾಣ ಮಂದಿ ಬುದ್ಧಿವಂತರು ಮಾಡುವ ಕೆಲಸ. ಅದಕ್ಕೆ ಬುದ್ಧಿರ್ಬಲಂ. ಯಾವುದನ್ನು ಕೇಳುವುದರಿಂದ ಎಲ್ಲ ಸಿಗ್ತದೆ? ಪರಮಾತ್ಮನ ಪಾದ ಕಮಲಗಳಲ್ಲಿ ಭಕ್ತಿಯನ್ನು ಕೇಳುವುದರಿಂದ ಉಳಿದೆಲ್ಲವೂ ಸಿಕ್ಕಿಬಿಡುತ್ತದೆ. ನಾವು ಭಕ್ತಿಯನ್ನು ಬಿಟ್ಟು ಉಳಿದೆಲ್ಲ ಕೇಳ್ತೇವೆ, ವಿರಕ್ತಿಯನ್ನು ಬಿಟ್ಟು ಎಲ್ಲವನ್ನೂ ಕೇಳ್ತೇವೆ. ಜ್ಞಾನ ಭಕ್ತಿ ಹರೇಸ್ತೃಪ್ತಿ ವಿನಾ ವಿಷ್ಣುವರಪೆ ಕ್ವಚಿತ ಅಂತ ಶ್ರೀಮದಾಚಾರ್ಯರ ಸಿದ್ಧಾಂತ. ಇದನ್ನೇ ದೇವರಿಗೆ ಕೇಳಬೇಕು ಸದಾಕಾಲ. ದೇವರಿಗೆ ಗೊತ್ತಿದೆ ಯಾರಿಗೇನು ಬೇಕು ಅಂತ ಗೊತ್ತಿಲ್ವಾ? ಮಕ್ಕಳು ಬೇಕು, ಐಶ್ವರ್ಯ ಬೇಕು, ಕೀರ್ತಿ ಬೇಕು, ರಾಜ್ಯ ಬೇಕು, ಹಣ ಬೇಕು, ಊಟ ಬೇಕು, ನಿದ್ದೆ ಬೇಕು, ಏನೇನೇ ಇವೆಯೋ ನಮಗೆ ಬೇಕಾದದ್ದು. ಅದು ಸರ್ವಜ್ಞನಾದ ಸ್ವತಂತ್ರನಾದ ಸರ್ವೋತ್ತಮನಾದ ಭಗವಂತನಿಗೆ ಸದಾಕಾಲ ಗೊತ್ತಿದೆ. ಇವರಿಗೆ ಇದು ಬೇಕು ವಸ್ತು ಅಂತನ್ನೋದು ಎಲ್ಲರಿಗೂ ಎಲ್ಲ ಕಾಲಕ್ಕೆ ಗೊತ್ತಿದೆ. ಪರಮಾತ್ಮನಿಗೆ ಎಲ್ಲರ ವಿಷಯದಲ್ಲಿ.
ಅಂದ ಮೇಲೆ ನಾವು ಅದನ್ನು ಪ್ರಾರ್ಥನೆ ಮಾಡಿ ದೇವರಿಗೆ ತಿಳಿಸುವುದೇನಿದೆ? ಗೊತ್ತಿಲ್ಲದೆ ಇದ್ದವನು ತಿಳಿಸಬೇಕು. ನನಗೆ ಅನಾರೋಗ್ಯವಾಗಿದೆ, ಅದು ಡಾಕ್ಟರಿಗೆ ಹೇಳಿದರೆ ಅವರು ಗುಳಿಗೆ ಕೊಡ್ತಾರೆ, ಯಾಕಂದ್ರೆ ಅವ್ರಿಗೆ ಗೊತ್ತಿರೋದಿಲ್ಲ. ದೇವರು ಸರ್ವಜ್ಞ ಅಂತಂದ ಮೇಲೆ ದೇವರಿಗೆ ಪ್ರತ್ಯೇಕವಾಗಿ ತಿಳಿಸುವುದೇನಿಲ್ಲ. ಯದ್ಧಿತಂ ಮಮ ದೇವೇಶ ತದಾಜ್ಞಾಪಯ ಮಾಧವ. ಒಂದು ಸೇವೆಯನ್ನು ಮಾಡಿದ್ವಿ, ಒಂದು ಪೂಜೆಯನ್ನು ಮಾಡಿದ್ವಿ, ಒಂದು ಆರಾಧನೆಯನ್ನು ಮಾಡಿದ್ವಿ, ಒಂದು ತಪಸ್ಸು ಮಾಡಿದ್ವಿ, ಒಂದು ಯಜ್ಞ ಮಾಡಿದ್ವಿ, ಒಂದು ಭೋಜನವನ್ನು ಮಾಡಿದ್ವಿ, ಏನೇ ಒಂದು ಸತ್ಕರ್ಮವನ್ನು ಮಾಡಿದರೂ ದೇವರಿಗೆ ಕೇಳಿದುಕೊಳ್ಳೋದು ಏನು? ದೇವರಿಗೆ ನಾವು ಪ್ರಾರ್ಥನೆ ಮಾಡೋದು ಏನು ಅಂದರೆ, ಯಾವುದನ್ನು ನೀನು ನನಗೆ ಕೊಡುವುದರಿಂದ ನನಗೆ ಹಿತವಾಗ್ತದೋ ಅದನ್ನು ನೀನು ನನಗೆ ದಯಪಾಲಿಸು. ಇಷ್ಟನ್ನೇ ದೇವರಿಗೆ ಕೇಳೋದು. ನೀನು ನನಗೆ ಕೊಡೋದ್ರಿಂದ, ಯಾವುದು ಕೊಡೋದ್ರಿಂದ ನನಗೆ ಹಿತ ಅಂತ ನೀನು ತಿಳಿದಿದ್ದೀಯೋ ದೇವರು, ಅದನ್ನು ನೀನು ನನಗೆ ಕೊಡು, ಹೊರತು ಬೇರೆದನ್ನು ಯಾವುದನ್ನು ಕೊಡಬಾರದು. ಯದ್ಹಿತಂ ಮಮ ದೇವೇಶ ತದಾಜ್ಞಾಪಯ ಮಾಧವ. ಹನುಮಂತ ದೇವರು ಹಾಕಿಕೊಟ್ಟ ಮಾರ್ಗ, ಪಥ. ದೇವರಿಗೆ ನಾವು ಇದನ್ನೇ ಕೇಳಬೇಕು. ದೇವರ ಪಾದ ಕಮಲಗಳಲ್ಲಿ ಭಕ್ತಿಯನ್ನು ಮಾತ್ರ ಕೇಳಬೇಕು, ಬೇರೆದು ಯಾವುದನ್ನು ಕೇಳಬಾರದು. ದೇವರ ಪಾದ ಕಮಲಗಳಲ್ಲಿ ದೇವರ ಪಾದ ಕಮಲಗಳಲ್ಲಿ ಭಕ್ತಿಯನ್ನು ಬಿಟ್ಟು ಇನ್ಯಾವುದನ್ನು ಕೇಳಬಾರದು. ಅದನ್ನು ಹೇಳ್ತಾರೆ, ಭವತ್ಪದಾಂಬೋಜ ನಿಷೇವಣಾದೃತೆ. ಇದನ್ನು ನಾವು ಕೇಳಬೇಕಾದ್ರೆ ದೇವರಿಗೆ ಬಹಳ ವಿಶ್ವಾಸ ಬೇಕು ನಮಗೆ ದೇವರ ಮೇಲೆ. ಈ ಸಾಧನವನ್ನು ಮಾಡಿದ ತಕ್ಷಣ ದೇವರಿಗೆ ಭಕ್ತಿ ಕೇಳಿದ್ವಿ, ಭಕ್ತಿ ಅಷ್ಟೇ ಕೊಟ್ಬಿಟ್ಟ, ಬೇರೆ ಇದನ್ನು ಕೊಡಲೇ ಇಲ್ಲ. ಹಾಗಾಗಿ ದೇವರಿಗೆ ಭಕ್ತಿಯನ್ನು ಬಿಟ್ಟು ಉಳಿದನ್ನು ಕೇಳುವ ಪ್ರಸಂಗ ನಮಗೆ ಇರ್ತದೆ. ಯಾಕೆ? ದೇವರ ಮೇಲೆ ನಮಗೆ ವಿಶ್ವಾಸ ಕಮ್ಮಿ ಇರೋದರಿಂದ. ಹಾಗಾಗಿ ನಾವು ದೇವರಲ್ಲಿ ಅಚಲವಾದ ವಿಶ್ವಾಸವನ್ನು ಮಾಡಿ ಭಕ್ತಿಯನ್ನು ಮಾತ್ರ ಕೇಳಿದರೆ ಉಳಿದೆಲ್ಲ ದೇವರು ಕೊಟ್ಟೇ ಕೊಡ್ತಾನೆ ಅವಶ್ಯವಾಗಿ. ಅದೆಲ್ಲ ನಶ್ವರ, ಅದೆಲ್ಲ ಕ್ಷಣಿಕ. ನಾವು ಕೇಳುವ ವರ ಫಲಗಳು ಏನಿವೆಯೋ ಅವೆಲ್ಲ ಕ್ಷಣಿಕ. ನೀವು ಬೇಡ ಅಂದರೂ ದೇವರು ಕೊಟ್ಟು ಬಿಡ್ತಾನೆ. ಬೇಕಾದದ್ದು ಯಾವುದರಿಂದ ನಮ್ಮ ಉದ್ಧಾರ ಇದೆ ಅದನ್ನು ನಾವು ಸದಾಕಾಲ ಕೇಳ್ತಾ ಇರಬೇಕು ಅಂತ ಶಾಸ್ತ್ರ ತಿಳಿಸ್ತದೆ. ಅದನ್ನೇ ಹನುಮಂತ ದೇವರು ಹೇಳಿಕೊಟ್ಟರು ನಮಗೆ. ತ್ವಮೇವ, ಪರಮಾತ್ಮನನ್ನು ಸ್ತೋತ್ರ ಮಾಡುತ್ತಾರೆ ಮುಖ್ಯ ಪ್ರಾಣದೇವರು. ತ್ವಮೇವ ಸಾಕ್ಷಾತ್ ಪರಮಸ್ವತಂತ್ರ, ತ್ವಮೇವ ಸಾಕ್ಷಾತ್ ಅಖಿಲೋರು ಶಕ್ತಿ, ತ್ವಮೇವ ಚಾಗುಣ್ಯ ಗುಣಾರ್ಣವಸ್ಸದ ರಮಾವಿರಿಂಚಾದಿರಪ್ಯಶೇಷೈ. ಒಂದೊಂದು ಸ್ತೋತ್ರ ಒಂದೊಂದು ಪರಮಾತ್ಮನ ಗುಣವನ್ನು ಬ್ರಹ್ಮದೇವರೇ ವರ್ಣನೆ ಮಾಡಲಿಕ್ಕೆ ಸಾಧ್ಯ. ತ್ವಮೇವ ಸಾಕ್ಷಾತ್ ಪರಮಸ್ವತಂತ್ರ. ಸ್ವಾಮಿ, ನಿನ್ನನ್ನು ಬಿಟ್ಟು ಜಗತ್ತಿನಲ್ಲಿ ಯಾರೂ ಸ್ವತಂತ್ರರಾದ ವ್ಯಕ್ತಿಗಳಿಲ್ಲ, ನೀನು ಒಬ್ಬನೇ ಸ್ವತಂತ್ರ. ಎಲ್ಲರೂ ನಿನ್ನ ದಾಸರು, ನಿನ್ನ ಕಿಂಕರರು, ನಿನ್ನ ಸೇವಕರು, ನಿನ್ನ ಅಧೀನರು. ನೀನೊಬ್ಬನೇ ಸ್ವತಂತ್ರ. ತ್ವಮೇವ ಸಾಕ್ಷಾತ್ ಪರಮಸ್ವತಂತ್ರ, ತ್ವಮೇವ ಸಾಕ್ಷಾತ್ ಅಖಿಲೋರು ಶಕ್ತಿ. ಅಖಿಲ ಶಕ್ತಿ ಸ್ವರೂಪನಾದವನು, ಎಲ್ಲರಿಗೆ ಶಕ್ತಿ ಬಲವನ್ನು ಕೊಡುವನು, ಎಲ್ಲರನ್ನು ಪ್ರೇರಿಸುವನು ನೀನೇ. ಇವತ್ತು ಹುಲ್ಲು ಕಡ್ಡಿ ಅಳಗಾಡಬೇಕು ಅಂತಂದ್ರೂ ಪರಮಾತ್ಮನ ದಯೆ ಬೇಕು, ಪರಮಾತ್ಮನ ಅನುಗ್ರಹ ಬೇಕು. ಅದನ್ನು ಎಷ್ಟೆಲ್ಲ ಶಕ್ತಿ ಇರ್ತದೆ ರೀ, ನಾವು ಕೇಳ್ತಿರ್ತೀವಿ ಭಾರಿ ಸಮರ್ಥ, ಆದರೆ ಕೊನೆಗೆ ಅವನಿಗೊಂದು ಜಡ್ಡಾಯಿತು, ಜಡ್ಡಾದದ್ದಕ್ಕೆ ಕಾಲಲ್ಲಿ ಅಳ್ಳಾಡಿಸ್ಲಿಕ್ಕೆ ಆಗ್ತಾ ಇಲ್ಲ, ಕೈಯನ್ನು ಅಳ್ಳಾಡಿಸ್ಲಿಕ್ಕೆ ಆಗ್ತಾ ಇಲ್ಲ. ಎಷ್ಟು ಕೇಳ್ತೀವಿ ನಾವು. ಬೇಕಾದೆಲ್ಲ ಸಾಮರ್ಥ್ಯ ಇದ್ದರೂ ಅದು ಎಲ್ಲಿವರೆಗೆ ನಡೀತದೆ? ಎಲ್ಲಿವರೆಗೆ ಎಲ್ಲ ಉತ್ಸಾಹಗಳು ವೈಭವಗಳು ನಡೀತದೆ ಅಂತಂದರೆ ದೇವರ ಅನುಗ್ರಹ ಇರುವವರಿಗೆ, ದೇವರ ಕೃಪೆ ಇರುವವರಿಗೆ. ದೇವರು ಎಲ್ಲಿ ನಮಗೆ ದಯಾ ಕೃಪೆಯನ್ನು ತೆಗೆದು ಹಾಕಿದ್ನೋ ನಮ್ಮ ಮೇಲಿಂದ, ಆಗ ಯಾವುದೂ ನಮಗೆ ನಡೆಯುವುದಿಲ್ಲ. ಯಾಕೆ? ದೇವರು ಸ್ವತಂತ್ರ, ದೇವರು ಸರ್ವಶಕ್ತ. ಅದನ್ನೇ ಸ್ತೋತ್ರ ಮಾಡ್ತಾ ಇದ್ದಾರೆ ಹನುಮಂತ ದೇವರು. ತ್ವಮೇವ ಸಾಕ್ಷಾತ್ ಪರಮಸ್ವತಂತ್ರ, ತ್ವಮೇವ ಸಾಕ್ಷಾತ್ ಅಖಿಲೋರು ಶಕ್ತಿ. ಮಹಾಶಕ್ತಿ ಇದ್ದವನು. ಆ ಶಕ್ತಿಯೇ ಎಲ್ಲರಿಗೂ ಪರಮಾತ್ಮ ದಯಪಾಲಿಸ್ತಾನೆ. ಯಾರಿಗೆ? ತ್ವಮೇವ ಚಾಗುಣ್ಯ ಗುಣಾರ್ಣವಸ್ಸದ. ನೀನು ಗುಣಗಳು ಎಷ್ಟಿವೆ ನಿನಗೆ ಅಂದರೆ ಆ ಗುಣಗಳು ಎಣಿಸ್ಲಿಕ್ಕೂ ಸಾಧ್ಯವಿಲ್ಲ. ಸಮುದ್ರವನ್ನಾದರೂ ಉದಾಹರಣೆ ಯಾಕೆ ಕೊಡಬೇಕು ಅಂದರೆ ನಮಗೆ ಅದು ಕಾಣುವುದಿಲ್ಲ, ಎಷ್ಟು ಅಂತ ಇದೆ, ಎಷ್ಟು ಪಾರ ಇದೆ ಗೊತ್ತಿಲ್ಲ ಅಂತ ಸಲುವಾಗಿ. ಆದರೆ ಸಮುದ್ರ ಆದರೂ ಇವತ್ತಿಲ್ಲ ನಾಳೆ ಎಲ್ಲೋ ಒಂದು ದಂಡಿ ಸೇರಬೇಕಲ್ಲ. ಸಮುದ್ರ ಆದರೂ ಅಪರಿಮಿತವಾಗಿದೆ ಸಮುದ್ರ ಅಂತ ನಾವು ಹೇಳ್ತಿರ್ತೇವೆ. ಸಮುದ್ರ ಎಲ್ಲಾದರೂ ಒಂದು ಕಡೆ ಮುಗಿಬೇಕಲ್ಲ. ಬ್ರಹ್ಮಾಂಡನೇ 50 ಕೋಟಿ ವಿಸ್ತೀರ್ಣ ಅಂತಂದ ಮೇಲೆ ಅದಕ್ಕೊಂದು ಮಿತಿ ಬರ್ತದೆ. ಅದು ಒಂದೆಲ್ಲೋ ಒಂದು ಕಡೆಗೆ ಮುಗಿತದೆ ಅಂತ ಆಗ್ತದೆ. ಆದರೆ ಅದು ನಮಗೆ ಕಾಣೋದಿಲ್ಲ ಅನ್ನೋ ಸಲುವಾಗಿ ಅದನ್ನು ಉದಾಹರಣವಾಗಿ ಕೊಡಬೇಕು. ದೇವರಿಗೆ ಉದಾಹರಣೆಗೆ ಯಾವುದಿದೆ ಜಗತ್ತಿನಲ್ಲಿ? ಯಾವುದೂ ಇಲ್ಲ.
ಅದಕ್ಕಾಗಿ ಪರಮಾತ್ಮ ಅಮಿತ. ಮಿತ ಇಲ್ಲ ಪರಮಾತ್ಮ, ಅಮಿತ. ಅವನು ಗುಣಗಳು ಅನಂತ, ಮಿತ ಇಲ್ಲ ಪರಮಾತ್ಮನ ಗುಣಗಳು. ಹಾಗಾಗಿ ಲಕ್ಷ್ಮೀ, ಬ್ರಹ್ಮ ಇವರೇ ಮೊದಲಾದರು ಎಲ್ಲರೂ ಸೇರಿ ಪರಮಾತ್ಮನ ಗುಣಗಳನ್ನು ಎಣಿಸ್ತಾ ಹೋದರೆ ಆ ಗುಣಗಳು ಮುಗಿತಾನೇ ಇಲ್ಲ. ಎಲ್ಲಿಂದ ಯಾವಾಗಿಂದ ಶುರು ಮಾಡಿದ್ದಾರೆ ದೇವರ ಗುಣವನ್ನು ಎಣಿಸುವುದಕ್ಕೆ? ಅನಾದಿ ಕಾಲದಿಂದ ಎಣಿಸ್ತಾನೇ ಇದ್ದಾರೆ. ಯಾರು? ನಾವು ನೀವು ಅಲ್ಲ. ಲಕ್ಷ್ಮೀ ಮೊದಲ ಮಾಡಿಕೊಂಡು ಸಕಲ ದೇವತೆಗಳು, ಸಕಲ ಜೀವರಾಶಿಗಳು. ಆದರೆ ಪರಮಾತ್ಮನ ಗುಣ ಮುಗಿತಾ ಇಲ್ಲ. ಪರಿಪೂರ್ಣನಾದ ಪರಮಾತ್ಮ, ಗುಣಗಳಿಂದ ಪರಿಪೂರ್ಣನಾದವನು, ಅವನು ಯಾರಿಗೂ ಆ ಗುಣ ಎಣಿಸ್ಲಿಕ್ಕೆ ಸಾಧ್ಯವಿಲ್ಲ. ಆದ್ದರಿಂದ ಅಗಣ್ಯ ಗುಣವುಳ್ಳವನು. ಗಣಯಿತುಂ ಅಶಕ್ಯ, ಗಣಯಿತುಂ ಅಯೋಗ್ಯ, ಅಗಣ್ಯ, ಅಷ್ಟು ಗುಣಗಳು ಉಳ್ಳವನಾಗಿದ್ದಾನೆ ಪರಮಾತ್ಮ ಅಂತ ಸ್ತೋತ್ರ ಮಾಡ್ತಾರೆ. ರಮಾ ವಿರಿಂಚಾದಿವಿರ ಅಪ್ಯಶೇಷೈ ಅಪಿ ಅಶೈಷೈ. ರಮಾ ವಿರಿಂಚಾದಿಗಳಿಂದ ಬ್ರಹ್ಮದೇವರು, ರುದ್ರದೇವರು, ಲಕ್ಷ್ಮೀದೇವಿ ಮೊದಲು ಮಾಡಿಕೊಂಡು ಸಕಲ ದೇವತೆಗಳಿಂದಲೂ ಆ ಗುಣಗಳನ್ನು ಎಣಿಸ್ಲಿಕ್ಕೆ ಸಾಧ್ಯವಾಗಲಿಲ್ಲ. ಸುಮ್ಮನೆ ಒಂದು ಹೀಗೆ ವಿಚಾರ ಮಾಡೋಣ. ಜ್ಞಾನ ಅಂತ ಒಂದು ಗುಣವನ್ನು ಲಕ್ಷ್ಮೀದೇವಿ ಮೊದಲು ಮಾಡಿಕೊಂಡು ಸಕಲ ಜೀವರಾಶಿಗಳು ಸೇರಿ ಅದನ್ನು ಒಂದೇ ಎಣಿಸ್ಲಿಕ್ಕೆ ಪ್ರಾರಂಭ ಮಾಡಿದ್ರು ಇನ್ನೂ ಮುಗ್ಲಿಕ್ಕೆ ತಯಾರಾಗ್ತಾ ಇಲ್ಲ. ಒಂದೇ ಒಂದು ಗುಣ ಅನಂತವಾಗಿದೆ, ಆ ಅನಂತ ಗುಣವನ್ನು ಎಣಿಸ್ಲಿಕ್ಕೆ ಆಗ್ತಾ ಇಲ್ಲ. ಆದ್ದರಿಂದಲೇ ಅನಂತ. ಒಂದು ಗುಣ ಅನಂತ ಅಂದ ಮೇಲೆ ಪರಮಾತ್ಮನ ಪ್ರಾತಿಷ್ಠಿಕವಾಗಿ ಪ್ರತ್ಯೇಕ ಗುಣಗಳೂ ಅನಂತ ಅಂದ ಮೇಲೆ ದೇವರ ಮಹಿಮೆ ಎಷ್ಟಿದೆ ಅಂತ ನಾವು ಅರ್ಥ ಮಾಡಿಕೊಳ್ಳಿಕ್ಕೆ ಸಾಧ್ಯವಿಲ್ಲ. ಸ್ವಲ್ಪ ಇದರ ಬಗ್ಗೆ ನಾನು ವಿವರಣೆ ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಒಂದು 3-4 ದಿವಸದೊಳಗೂ ಇದರ ಬಗ್ಗೆ ಹೇಳಿದ್ದೆ ನಾನು. ಜ್ಞಾನ, ಶಕ್ತಿ, ಇಚ್ಛಾ, ಪ್ರಯತ್ನ, ಔದಾರ್ಯ, ಸ್ಥೈರ್ಯ, ಧೈರ್ಯ ಇತ್ಯಾದಿಗಳು ಗುಣಗಳಿವೆ ಪರಮಾತ್ಮನವರು. ಎಷ್ಟು ನಮಗೆ ಗೊತ್ತಿದ್ದು ಒಂದು 10 ಹೇಳಿ ಮುಗಿಸ್ಬಿಡ್ತೇವೆ ನಾವು. ದೇವರ ಗುಣಗಳು ಅನಂತ ಇದೆ. ಪ್ರತ್ಯೇಕ ಜ್ಞಾನ, ಶಕ್ತಿ, ಇಚ್ಛಾ, ಬಲ ಅಂತ ಎಣಿಸ್ತಾ ಹೋದರೆ ಅನಂತ. ಆ ಅನಂತ ಗುಣಗಳಲ್ಲಿ ಒಂದು ಗುಣವನ್ನು ತೆಗೆದುಕೊಳ್ಳೋಣ. ಯಾವುದು? ಜ್ಞಾನ ಎಂಬ ಗುಣ. ಬಲ ಅಂತನೂ ಒಂದು ಗುಣ, ಔದಾರ್ಯ ಅಂತನೂ ಗುಣ, ಕರುಣ ಅಂತನೂ ಒಂದು ಗುಣ. ಈ ಗುಣವನ್ನು, ಕರುಣೆ ಅಂತನೂ ಒಂದು ಗುಣವನ್ನು ತೆಗೆದುಕೊಂಡರೆ ಆ ದೇವರಿಗೆ ಕರುಣೆ ಎಷ್ಟಿದೆ ಅಂತ ಎಣಿಸ್ಬಹುದಲ್ಲ ನಾವು? ದೇವರಲ್ಲಿ ಐಶ್ವರ್ಯ ಎಷ್ಟಿದೆ ಅಂತ ಎಣಿಸ್ಬಹುದಲ್ಲ? ಇಲ್ಲ, ಅದನ್ನೂ ಎಣಿಸ್ಲಿಕ್ಕಾಗೋದಿಲ್ಲ. ಎಷ್ಟಿದೆ ಹಾಗಾದರೆ? ಅನಂತವಾಗಿದೆ. ಅದನ್ನು ಒಂದು ಗುಣವನ್ನು ಇವತ್ತಿಗೂ ಲಕ್ಷ್ಮೀದೇವಿಗೆ ಎಣಿಸ್ಲಿಕ್ಕಾಗಿಲ್ಲ. ಆಮೇಲೆ ಒಂದೇ ಒಂದು ಗುಣವನ್ನು ತೆಗೆದುಕೊಂಡರೂ ಅದು ಅನಂತವಾಗಿದೆ ಅಂದ ಮೇಲೆ ಅನಂತ ಗುಣಗಳನ್ನು ತೆಗೆದುಕೊಳ್ಳಕ್ಕಂತೂ ಸಾಧ್ಯನೇ ಇಲ್ಲ. ಗುಣಗಳು ಅನಂತ, ಅದರಲ್ಲಿಂದ ಒಂದು ಗುಣವನ್ನು ತೆಗೆದುಕೊಂಡ್ರೂ ಅದು ಅನಂತ. ಹೇಗೆ? ಅದು ಪರಮಾತ್ಮನ ಅಚಿಂತ್ಯ ಅದ್ಭುತ ಶಕ್ತಿ. ಅಚಿಂತ್ಯ ಅದ್ಭುತ ಶಕ್ತಿ ಅದು ನಮ್ಮ ತಲೆಗೆ, ನಮ್ಮ ಮನಸ್ಸಿಗೆ ನೆಲಕದೇ ಇದ್ದ ವಿಷಯ. ನಾನು ಮೇಲಿಂದ ಮೇಲೆ ಉದಾಹರಣೆ ಕೊಡ್ತಿರ್ತೇನೆ. ಒಬ್ಬ ವ್ಯಕ್ತಿ 400 kg ಎತ್ತಿದ, 500 kg ಎತ್ತಿದ ಅಂತ ನಾವು ಕೇಳ್ತೇವೆ. ಒಂದು ಗಿನ್ನಿಸ್ ರೆಕಾರ್ಡ್ ಆಯಿತು, ಆ ರೆಕಾರ್ಡ್ ಆಯಿತು, ಈ ರೆಕಾರ್ಡ್ ಆಯಿತು ಅಂತ ಕೇಳ್ತೇವೆ. ನಮಗೆ ನಂಬಲಿಕ್ಕಾಗೋದಿಲ್ಲ. ಆವಾಗ ಅದನ್ನು ನಮಗೆ ನಂಬಲಿಕ್ಕಾಗೋದಿಲ್ಲ. ಆವಾಗ ನಾವೇನು ಮಾಡ್ತೇವೆ? ಅದನ್ನು ತೋರಿಸಿದ್ರು ಅವ್ರಿಗೆ ಗಿನ್ನಿಸ್ ರೆಕಾರ್ಡ್ ಇರ್ಬೋದು ಬಿಡ್ರಿ ಅಂತೇವೆ. ಯಾಕೆ? ನಮಗಷ್ಟು ಶಕ್ತಿ ಇರೋದಿಲ್ಲಲ್ಲ, ನಮಗಷ್ಟು ಸಾಮರ್ಥ್ಯ ಇರೋದಿಲ್ಲಲ್ವ. ಅದು ಹೆಂಗೆ ಮಾಡ್ತಾರ್ರಿ ಅವರು? ಅದು ಹೆಂಗೆ ಮಾಡ್ತಾರವರು ಅಂತ ನಾವು ಪ್ರಶ್ನೆ ಮಾಡ್ತೇವೆ. ಯಾಕೆ? ಆ ಶಕ್ತಿ ನಮಗಿರೋದಿಲ್ಲ. ಮರದಗಟ್ಟಲೆ ಜಿಲೇಬಿ ತಿಂತಿದ್ರಿ ಅಂತ ನಮ್ಮ ಹಿಂದಿನವರೆಲ್ಲ ಹೇಳ್ತಾರೆ. ಮರದಗಟ್ಟಲೆ ಸೀರಾ ಬಡಿಸ್ತಿದ್ರು ನಾವು. ಯಾರಾದರೂ ಸಾಧ್ಯ ನಂಬಲಿಕ್ಕೆ? ಈಗಿನ ಹುಡುಗರು, ಈಗಿನ ವಯಸ್ಸದವರು ಇದ್ದವರು, ಈಗಿನ ಕಾಲದವರು ಸಾಧ್ಯನಾ? ಯಾಕೆಂದ್ರೆ ಒಂದು ಸೌಂಡ್ ಒಳಗೆ ಮುಗಿದು ಹೋಗ್ತದೆ, ಅವರಿಗೆ ತಿನ್ಲಿಕ್ಕೆ ಆಗೋದಿಲ್ಲ. ಆದರೆ ತಿಂದದ್ದು ಅದನ್ನೋ ಇಲ್ಲೋ, ನೋಡಿದ್ದದನೋ ಇಲ್ಲೋ, ಕೇಳಿದ್ದದನೋ ಇಲ್ಲೋ, ಅನುಭವಿಸಿದ್ದದನೋ ಇಲ್ಲೋ. ಅಂದಮೇಲೆ ಸಾಮಾನ್ಯ ಏನಾಗ್ತದೆ ಮನುಷ್ಯರಿಗೆ ಅಂತಂದರೆ, ಅವರ ಶಕ್ತಿ, ಅವರ ಬುದ್ಧಿ, ಅವರ ಸಾಮರ್ಥ್ಯ ಎಷ್ಟು ಇದೆಯೋ ಅಷ್ಟೇ ಇನ್ನೊಬ್ಬರಿಗೂ ಇರ್ತದೆ ಅಂತ ತಿಳಿದಿರ್ತಾರೆ. ವಿಶೇಷ ಅಂದರೆ ಸ್ವಲ್ಪ ನಮಗಿಂತ ಹೆಚ್ಚಿರ್ಬೋದು, ಇಷ್ಟೇ ಹೊರತು ಇಷ್ಟೆಲ್ಲ ಹೆಂಗಿರ್ತದ್ರಿ ಅಂತ ನಾವು ತಿಳ್ಕೊಳ್ಳಿಕ್ಕೆ, ನಾವು ಅಷ್ಟು ಊಹಾ ಮಾಡಲಿಕ್ಕೆ ಸಾಧ್ಯವಾಗೋದಿಲ್ಲ. ಹಾಗೆ 100 ಅಲ್ಲ, 1000 ಅಲ್ಲ, 10,000 ಅಲ್ಲ, ಅನಂತ ಶಕ್ತಿ ಉಳ್ಳವನಾಗಿದ್ದಾನೆ ಪರಮಾತ್ಮ. ಅದನ್ನು
ಅನುಭವಿಸಲಿಕ್ಕೆ ಲಕ್ಷ್ಮೀದೇವಿ ಬ್ರಹ್ಮದೇವರಿದ್ದಾರೆ. ದೇವರಿಷ್ಟಿದ್ದಾನೆ ದೇವರಿಷ್ಟಿದ್ದಾನೆ ಅಂತ. ಆದರೆ ಅದನ್ನು ಪೂರ್ಣ ಅನುಭವಿಸ್ಲಿಕ್ಕೆ ಅವ್ರ ಕಡೆಯಿಂದ ಆಗೋದಿಲ್ಲ. ಅಷ್ಟು ಅನಂತನಾಗಿದ್ದಾನೆ ಪರಮಾತ್ಮ. ಅದನ್ನು ಸ್ತೋತ್ರ ಮಾಡ್ತಾ ಇದ್ದಾರೆ. ಈ ಎಲ್ಲ ಅಭಿಪ್ರಾಯ ಒಳಗೊಂಡು ಮುಖ್ಯ ಪ್ರಾಣದೇವರು ಅದನ್ನು ಸ್ತೋತ್ರ ಮಾಡ್ತಾ ಇದ್ದಾರೆ. ತ್ವಮೇವ ಸಾಕ್ಷಾತ್ ಪರಮಸ್ವತಂತ್ರ ತ್ವಮೇವ ಸಾಕ್ಷಾತ್ ಅಖಿಲೋರು ಶಕ್ತಿ ತ್ವಮೇವ ಚಾಗಣ್ಯ ಗುಣಾರ್ಣವಸ್ಸದ ರಮಾ ವಿರಿಂಚಾದಿ ವಿರಪ್ಯಶೇಷೈ ಸಮೇತ್ಯ ಸರ್ವೇಪಿ ಸದಾ ವದಂತೋ ವ್ಯನಂತ ಕಾಲಾಚ್ಚ ನ ವೈ ಸಮಾಪ್ನಯೋ ಗುಣಾಸ್ತ್ವದೀಯಾನ್ ಪರಿಪೂರ್ಣ ಸೌಖ್ಯ ಜ್ಞಾನಾತ್ಮಕಸ್ತ್ವಂ ಹಿ ಸದಾತಿ ಶುದ್ಧ. ಪರಮಾತ್ಮ, ನೀನು ಎಂಥವನಾಗಿದ್ದಿ ಅಂತಂದರೆ ಸಮೇತ್ಯ ಸರ್ವೇಪಿ ಸದಾ ವದಂತಹ ಅನಂತ ಕಾಲಾಚ್ಚ ನ ವೈ ಸಮಾಪ್ನ್ಯು. ಎಲ್ಲರೂ ಸೇರಿ ಅನಂತ ಕಾಲದಿಂದ ನಿನ್ನನ್ನು ಸ್ತೋತ್ರ ಮಾಡ್ತಾ ವರ್ಣಿಸ್ತಾ ಹೋದರೆ ನೀನು ಮುಗಿದೇ ಇದ್ದಂತಹ ವ್ಯಕ್ತಿ, ನೀನು ಮುಗಿದೇ ಇದ್ದಂತಹ ಪ್ರಾಣಿ. ನೀನು ಒಂದು ದೇವರ ಶಂಖ, ದೇವರಲ್ಲಿ ಚಕ್ರ, ಎರಡೂ ಕೈಗಳಲ್ಲಿ ಶಂಖ ಚಕ್ರಗಳನ್ನು ಧಾರಣೆ ಮಾಡಿದ್ದಾನೆ ಪರಮಾತ್ಮ ಅಂತ ಹೇಳಿದರೆ ಆ ಶಂಖ ದೇವರಿಂದ ಅತ್ಯಂತ ಅಭಿನ್ನ. ದೇವರಿಗೆ ಎಷ್ಟು ಶಕ್ತಿ ಸಾಮರ್ಥ್ಯಗಳಿವೆಯೋ, ದೇವರಿಗೆ ಎಷ್ಟು ಗುಣಗಳಿವೆಯೋ ಅಷ್ಟು ಗುಣಗಳು ಪೂರ್ಣನಾದದ್ದು ದೇವರಿಂದ ಅಭಿನ್ನವಾದ ಶಂಖವೂ ಕೂಡ ಅಂತ ಹೇಳಿ ಶಂಖವನ್ನು ಸ್ತೋತ್ರ ಮಾಡ್ತಾ ಹೋದರೆ ಅದು ಮುಗಿಯುವುದಿಲ್ಲ. ದೇವರ ಚಕ್ರವನ್ನು ಸ್ತೋತ್ರ ಮಾಡ್ತಾ ಹೋದರೆ ದೇವರ ಒಂದು ಕೂದಲು ಅದನ್ನು ಸ್ತೋತ್ರ ಮಾಡಿದರೆ ಅದು ಮುಗಿಯುವುದಿಲ್ಲ. ಇನ್ನೇನು ಮಾಡಬೇಕು? ಎಲ್ಲರೂ ಕೂಡಿ ವಿಚಾರ ಮಾಡಿ ನೀನಿಷ್ಟು ಹಂಚ್ಕೋಪ ದೇವರ ಗುಣವನ್ನು. ಈಗ ರೊಕ್ಕ ಎಣಿಸ್ತಿರ್ತಾರೆ ಬ್ಯಾಂಕ್ದಲ್ಲಿ ಇದ್ದವರು, ಅಥವಾ ಹುಂಡಿಗಳು ಇರ್ತದೆ, ಹುಂಡಿಗಳಲ್ಲಿ ರೊಕ್ಕ ಎಣಿಸ್ಬೇಕಾದ್ರೆ 10 ಮಂದಿ ಕೂಡಿ ಅವರೇನು ಮಾಡ್ತಾರೆ, ನೀನಿಷ್ಟು ಭಾಗ ಮಾಡ್ಕೊ, ನೀನು 100 ನೋಟ್ ತಗೋ, ನೀ 500 ರೂಪಾಯಿ ನೋಟ್ ತಗೋ, 200 ರೂಪಾಯಿ ನೀನು ನೋಟ್ ತಗೋ, ನಾ ಚಿಲ್ಲರ್ ತಗೋತೀನಿ ಡಿವೈಡ್ ಮಾಡಿ ಎಣಿಸಿ ಮುಗಿಸ್ತಾರ್ರಿಪ್ಪ. 1 ತಿಂಗಳು 2 ತಿಂಗಳು 1 ವರ್ಷಕ್ಕೆ ಕೂತಾದರೂ ಮುಗಿಸ್ತಾರೆ. ಹಾಗೆಲ್ಲ ಇಷ್ಟು ದೇವತೆಗಳಿದ್ದಾರೆ, ಎಲ್ಲ ದೇವತೆಗಳು ಕೂಡಿಸಿ ಅದನ್ನು ಲೆಕ್ಕ ಮಾಡಿಕೊಂಡು ದೇವರು ಒಂದು ಗುಣ, ಜ್ಞಾನ ಎಂಬ ಒಂದು ಗುಣವನ್ನಾದರೂ ಎಣಿಸ್ಲಿಕ್ಕೆ ಸಾಧ್ಯ ಅಲ್ಲ ಅಂತಾರೆ ಶ್ರೀಮದಾಚಾರ್ಯ. ಸಮಾಧಾನ ಆಗೋದಿಲ್ಲ ಅವರಿಗೆ. ದೇವರು ಅಂದರೆ, ದೇವರ ಗುಣ ಅಂತಂದರೆ ಅನಂತದು. ಎಲ್ಲರೂ ಕೂಡಿಯೂ ಕೂಡ ಆದ ಗುಣವನ್ನು, ದೇವರ ಗುಣವನ್ನು ಎಣಿಸುವುದು ಸಾಧ್ಯವಿಲ್ಲ. ಈ ಎಲ್ಲ ವಿಷಯ ಒಮ್ಮೆ ಮನವರಿಕೆ ಆಗುವುದಿಲ್ಲ. ಇದನ್ನು 10 ಬಾರಿ ಕೇಳಬೇಕು, 10 ಬಾರಿ ಅದನ್ನು ಮನನ ಮಾಡಬೇಕು. ನಾವು ದೀರ್ಘಕಾಲದಲ್ಲಿ ಏಕಾಂತದಲ್ಲಿ ಕೂತು ಆಲೋಚನೆ ಮಾಡಿದರೆ ಆಗಾದರೂ ತಿಳಿದಂತೆ ಭ್ರಮ ಬರ್ತದೆ. ನಂಗೆ ಸ್ವಲ್ಪ ತಿಳಿಯಿತು ಅಂತ ಭ್ರಮ ಬರಲು ಸಾಧ್ಯ, ಅವಾಗೂ ತಿಳಿಯುವುದಿಲ್ಲ. ಯಾಕಂದರೆ ಬ್ರಹ್ಮಾದಿ ಸಕಲ ದೇವತೆಗಳಿಗೆ ತಿಳಿಲಿಕ್ಕೆ ಸಾಧ್ಯ ಆಗಿಲ್ಲ ಇನ್ನುವರೆಗೂ. ಹಾಗಾಗಿ ದೊಡ್ಡ ಭಾಗ್ಯ ಇದು. ಶ್ರೀಮದಾಚಾರ್ಯರು ನಮಗೆ ತಿಳಿಸಿಕೊಟ್ಟಿದ್ದಾರೆ, ಒಂದು ಹಾದಿಯನ್ನು ಕೊಟ್ಟಿದ್ದಾರೆ. ಈ ಹಾದಿಯಲ್ಲಿ ಹೋದರೆ ನಿಮಗೆ ಏನಾದರೂ ಗತಿ ಸಿಗ್ತದಪ್ಪ, ಹೋಗ್ರಿ ಮುಂದೆ ಅಂತ ತಿಳಿಸಿಕೊಟ್ಟಿದ್ದಾರೆ. ಎಸ್ತೇಕಥಾ ಸೇವಕ. ಹಾಗಾಗಿ ಗುಣಾಸ್ತ್ವದೀಯಾನ್ ಪರಿಪೂರ್ಣ ಸೌಖ್ಯ ಜ್ಞಾನಾತ್ಮಕ ತ್ವಾಮಿ ಅತಿಶುದ್ಧ. ಎಸ್ತೇಕದ ದೇವರ ಜೀವನ ಇದು ಸಾರ್ಥಕವಾಗುವುದು ಯಾವಾಗ? ಹನುಮಂತ ದೇವರು ಹೇಳ್ತಾ ಇದ್ದಾರೆ, ಭಗವಂತ ಜೀವನ ಇದು ಸಾರ್ಥಕ, ಸಾಕ್ರಿ ಎಲ್ಲ ಮುಗಿತು, ನಂದು ಎಲ್ಲ ಅನುಭವಿಸಿದೆ, ಬೇಕಾದಷ್ಟಾಯ್ತು, ಎಲ್ಲ ಆಯಿತು ಅಂತಂತ ತಮ್ಮನ್ನು ತಾವು ಸಮಾಧಾನ ಮಾಡ್ಕೊಳ್ತಿರ್ತಾರೆ. ಅನೇಕ ಜನ ಭೇಟಿಯಾಗಿದ್ದಾಗ ಅಂತಿರ್ತಾರೆ, ಬೇಕಾದಾಯ್ತು ರೀ, ಎಲ್ಲ ಬೇಕಾದಷ್ಟಾಯ್ತು ನನ್ನ ಜೀವನ, ಇನ್ನಾಯ್ತು, ಕಣ್ಣು ಮುಚ್ಚಿದ್ರೆ ಸಾಕು, ಮುಗೀತು ನಮ್ದೆಲ್ಲ ಅಂತ ತಮ್ಮನ್ನು ತಾವು ಸಮಾಧಾನ ಮಾಡ್ಕೊಂಡ್ಬಿಡೋದೆಲ್ಲ ನಾವು ಸಾಧಿಸಿದ್ದೀವಿ ಅಂತ ಅನುಭವಗತ್ಲೆ ತಾವು ಏನೂ ಗೊತ್ತಿಲ್ಲದೆ ಮಾತನಾಡ್ತಿರ್ತಾರೆ ಪಾಪ. ಆದರೆ ಶ್ರೀಮದಾಚಾರ್ಯ ಹೇಳ್ತಾರೆ ಹಾಗಂತಕ್ಕದ್ದಲ್ಲ. ಏನು ಜೀವನ ಇದು ಸಾರ್ಥಕ ಯಾವಾಗ ಆಗ್ತದೆ ಗೊತ್ತಾ? ಯಸ್ಥೇಕತಾ ಸೇವಕ ಏವ ಸರ್ವದಾ ಸದಾರತಸ್ತ್ವೈ ಅಚಲೇಕ ಭಕ್ತಿ ಸಜೀವಮಾನ. ಜೀವಮಾನ, ಇವನು ಬದುಕಿದ್ದಾನೆ, ಇಷ್ಟು ದಿವಸ ಇವನು ಬದುಕಿದ ಅಂತ ಯಾವಾಗ ಅನಿಸ್ಕೊಳ್ತಾನೆ, ಬದುಕಿದ್ದು ಸಾರ್ಥಕ ಅಂತ ಯಾವಾಗ ಅನಿಸ್ಕೊಳ್ತಾನೆ ಅಂದರೆ ಯಸ್ಥೇಕತಾ ಸೇವಕ ಏವ ಸರ್ವದಾ. ನಿನ್ನ ಕಥೆಯಲ್ಲಿ ರತಿ ಬರಬೇಕು, ಅವನಿಗೆ ಶ್ರದ್ಧೆ ಬರಬೇಕು, ವಿಶ್ವಾಸ ಬರಬೇಕು. ಸದಾರತಿಸ್ತ್ವೈ ಅಚಲೇಕ ಭಕ್ತಿ. ನಿನ್ನನ್ನು ಬಿಟ್ಟು ಬೇರೆದನ್ನು ನೆನೆಸಬಾರದು, ಸ್ಮರಣೆ ಮಾಡಬಾರದು, ಏನೋ ವಿಚಾರ ಮಾಡಬಾರ್ದು. ಹೆಂಡತಿ, ಮಕ್ಕಳು, ಭೋಗ, ಕಾಮ, ಸಂಸಾರ, ಜೀವನ ಯಾವುದರ ಬಗ್ಗೆನೂ ಅವನಿಗೆ ಆಸಕ್ತಿ ಇರಬಾರದು. ಸದಾಕಾಲ 24 ತಾಸುಗಳು ಕೂಡ ನಿನ್ನನ್ನೇ ಸ್ಮರಣೆ ಮಾಡ್ತಾ ಇರಬೇಕು. ಆವಾಗ ಅಂಥದ್ದು ಯಾವಾಗಾದರೂ ಯಾರೋ ಒಬ್ಬನಾದರೂ 1 ದಿವಸ ಆದರೂ ಮಾಡಿದರೆ ಆ ದಿವಸ ಸಾರ್ಥಕ.
ನಮ್ಮ ಜೀವನದಲ್ಲಿ ನಾವು ದೇವರನ್ನು ಇಷ್ಟರ ಮಟ್ಟಿಗೆ ಎಂದು ಉಪಾಸನೆ ಮಾಡಿ ನೋಡ್ರಿ, ಆ ಒಂದು ದಿವಸ, ಆ ಒಂದು ತಾಸು, ಆ ಒಂದು ನಿಮಿಷ ಇದು ಸಾರ್ಥಕ ಆಗ್ತದೆ. ಅದರ ಬಗ್ಗೆನೂ ಗಮನ ಕೊಡದೇನೆ ಎಲ್ಲವನ್ನು ಬಿಟ್ಟು ಎಷ್ಟು ನಿಮಿಷ, ಎಷ್ಟು ತಾಸು, ಎಷ್ಟು ದಿನ ದೇವರನ್ನೇ ನೆನೆಸ್ತಾ ಇದ್ದೇವೋ ಆ ದಿನ ಮಾತ್ರ ನಮ್ಮ ಜೀವನದಲ್ಲಿ ಸಾರ್ಥಕ. ಹೀಗೆ 100 ವರ್ಷ ಕಳಿಬೇಕು ಅಂತ ಹೇಳ್ತದೆ ಶಾಸ್ತ್ರ, 1000 ವರ್ಷ ಕಳಿಬೇಕು ಅಂತ ಹೇಳ್ತದೆ, ಅನಂತ ಕಾಲ ಹೀಗೆ ನಾವು ಮಾಡಬೇಕು ಅಂತ ಹೇಳ್ತದೆ. ಶ್ರೀಮದಾಚಾರ್ಯ ಹೇಳುವ ಸಿದ್ಧಾಂತ, ಶ್ರೀಮದಾಚಾರ್ಯ ಹೇಳುವ ಮಾತು, ಯಸ್ತೆ ಕಥಾ ಸೇವಕ ಏವ ಸರ್ವದಾ, ಕಥಾ ಸೇವಕ ಏವ ಸದಾ ಸರ್ವದಾ ತೇ ಸದಾ ರತಿ ತ್ವಯಿ ಅಚಲೈಕ ಭಕ್ತಿ. ನಿನ್ನಲ್ಲೇ ರತನಾಗಬೇಕು, ನಿನ್ನಲ್ಲೇನೆ ಅಖಂಡವಾಗಿ ಭಕ್ತಿ ಮಾಡಬೇಕು. ಪೂಜೆ ಕೂತಿರ್ತಾನೆ, ಹೇಳ್ತಾನೆ ಒಗ್ಗರಣೆ ಹೊತ್ತಾ ಇದೆ ನೋಡು, ಪಲ್ಯ ಹಾಕು, ಒಗ್ಗರಣೆ ಹೊತ್ತಲಿಕ್ಕಿತ್ತು, ಗಮನ ಅಲ್ಲಿ ಕೊಡುತ್ತಾನೆ. ನಮ್ಮ ಮನಸ್ಸು ಅಷ್ಟು ಸ್ಥಿರವಾಗಿರೋದಿಲ್ಲ. ಅದಕ್ಕಾಗಿ ಆ ಸ್ಥಿರವಾಗಿ ಬೇಕು, ಬೇರೆ ಕಡೆ ಏನಾದರೂ ಆಗಲಿ ಸಾಯಲಿ ಅಂತ ಹೇಳಿ ದೇವರನ್ನೇ ನಾವು ಅಖಂಡವಾಗಿ ಸ್ಮರಣೆ ಮಾಡುವ ಅಷ್ಟು ದೃಢವಾದ ಸ್ಥಿರವಾದ ಮನಸ್ಸು ನಮಗೆ ಬರಬೇಕು ಅಂದರೆ ಈ ಶ್ರವಣಗಳು ಏನು ನಡೀತಾ ಇದೆಯಲ್ಲ, ಪಾಠ ಪ್ರವಚನಗಳು, ಇದು ಸದಾಕಾಲ ಇದು ಮೊದಲೇ ಹಂತ. ಇದು ದ್ವಾರ ಮಾಹುರು ವಿಮುಕ್ತೇ ಹೇ ಅಂತ ಹೇಳ್ತದೆ ಶಾಸ್ತ್ರ. ಮೊದಲೇ ಹಂತ ಅಂತಂದ್ರೆ ಅದು ಶ್ರವಣ. ಈ ಎಲ್ಲ ಮುಂದಿನ, ಈಗ ಶ್ರೀಮದಾಚಾರ್ಯ ಏನು ಹೇಳ್ತಾ ಇದ್ದಾರೆ, ಎಲ್ಲ ಮುಂದಿನ ಹಂತಗಳಿಗೆ ಮೊದಲೇ ಹಂತ ಅದು ಶ್ರವಣ. ಶ್ರವಣ ಮಾಡ್ತಾ ಇದ್ದಾಗೂ ಮತ್ತು ಆಚೆ ಈಚೆ ಗಮನ ಕೊಟ್ಟಿವಿ ಅಂದರೆ ಆಯಿತು, ನಮ್ಮ ಯೋಗ್ಯತೆ ಎಷ್ಟಿದೆ ಅಷ್ಟು ಆಗ್ತದೆ, ಅದು ಮುಂದಿನ ಮಾತು. ಆದರೆ ಶ್ರವಣ ಮಾಡುವುದನ್ನು ಮೊದಲು ನಾವು ನಿಲ್ಲಿಸಬಾರ್ದು. ಶ್ರವಣ ಮಾಡಿ 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 ಹುಚ್ಚಿಡಿಬೇಕು ನಮಗೆ. ಹೇಗೆ ಮಕ್ಕಳ ಮೇಲೆ, ಹೆಂಡತಿ ಮೇಲೆ, ಹಣದ ಮೇಲೆ, ಕೀರ್ತಿ ಮೇಲೆ ಹುಚ್ಚಿರ್ತದೆ ಮನುಷ್ಯನಿಗೆ. ಕೀರ್ತಿ ಬೇಕು, ಹಣ ಬೇಕು, ಹೆಂಡತಿ ಬೇಕು, ಮಕ್ಕಳು ಬೇಕು. ಮಕ್ಕಳನ್ನು ಯಾರಾದರೂ ಹೊಗಳ್ತಾ ಇದ್ದರೆ ಇನ್ನೊಂದು ಸ್ವಲ್ಪ ಹೇಳ್ರಿ ಅಂತ ಇನ್ನೊಂದೆಲ್ಲ ಕೇಳೋದನ್ನು ಬಿಟ್ಟು ಅವ್ರನ್ನ ನಾವು ಕೇಳೋದನ್ನು, ಅವ್ರ ಬಗ್ಗೆನೇ ಗಮನ ಕೊಡ್ತೇವೆ, ಅವ್ರನ್ನ ಪ್ರಶಂಸೆ ಮಾಡ್ತೇವೆ, ಅವ್ರನ್ನ ಇನ್ನೊಮ್ಮೆ ಬರ್ರಿ ನಮ್ಮ ಮನೆಗೆ ಅಂಥೇಳಿ ಅವ್ರನ್ನೇ ಕರಿತೇವೆ. ಮತ್ತು ನಮ್ಮ ಮಕ್ಕಳನ್ನ ಹೊಗಳ್ತಾರೆ ಅಂಥೇಳಿ, ಸ್ತೋತ್ರ ಮಾಡ್ತಾರೆ ಅಂಥೇಳಿ. ಆದರೆ ಇದು ದೇವರಲ್ಲಿ ಬರಬೇಕು. ನಮಗೆ ದೇವರ ಹುಚ್ಚಿಡಿಬೇಕು, ದೇವರ ಗುಣದ ಹುಚ್ಚಿಡಿಬೇಕು, ದೇವರ ಬಲದ ಹುಚ್ಚಿಡಿಬೇಕು. ಅಂದಾಗ ನಮಗೆ ಮುಂದಿನ ದ್ವಾರ ಇದೆಲ್ಲ ಅನಾಯಾಸವಾಗಿ ಸೂಚನೆ ಬಿಡ್ತಾ ಹೋಗ್ತದೆ. ಮತ್ತು ಪ್ರವೃದ್ಧ ಹಂತಾದ್ದು ಜೀವನ, ಇದು ಜೀವನ ಅಂತ ಕರೀತಾರೆ. ಸಜೀವಮಾನೋ ನ ಪರಕ್ಕದಂಚಿ ತದ್ದೀವನಮ್ಮೆ ತ್ವದಿಕಂ ಸಮರ್ಸ್ತಾತ್. ಇಂಥ ಜೀವನವನ್ನು ನನಗೆ ಕೊಡುವಂಥ ದೇವರಲ್ಲಿ ಹನುಮಂತ ದೇವರು ಕೈ ಮುಗಿದು ಕಾಲು ಮಂಡೆಯನ್ನು ತಳಗೆ ಊರಿ ನಿಂತು ನಮ್ರರಾಗಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ, ಕೈ ಜೋಡಿಸಿ. ಪ್ರವರ್ಧತಾಂ ಭಕ್ತಿರಲಂ ಕ್ಷಣೇ ಕ್ಷಣೇ. ನಮ್ಮ ಅವಸ್ಥೆ ಏನಿದೆ ವಿಚಾರ ಮಾಡಬೇಕು. ನಮ್ಮ ಅವಸ್ಥೆ ಎಲ್ಲಿ ಬಂದಿದೆ, ಎಲ್ಲಿದೆ ಅಂತ ನಾವು ಊಹನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಶ್ರವಣ ಮಾಡ್ತಾ ಇದ್ದೇವಲ್ಲ, ಇಷ್ಟಾದರೂ ದೇವರ ಹಾದಿಯಲ್ಲಿ ಇದ್ದೇವೆ ಅಂತ ಅರ್ಥ. ಅಲಂ ಕ್ಷಣೇ ಕ್ಷಣೇ ಪ್ರವರ್ಧತ. ಪ್ರತಿ ಕ್ಷಣವೂ ದೇವರಲ್ಲಿ ನನಗೆ ಭಕ್ತಿ ಹೆಚ್ಚು ಆಗ್ತಾ ಇದ್ದಂತೆ ದೇವರು ನೀ ನನಗೆ ಕರುಣಿಸಬೇಕು. ಹ್ರಾಸವಾಗಬಾರದು. ಏನಾದರೂ ಹ್ರಾಸವಾಗಲಿ, ಏನಾದರೂ ಕಮ್ಮಿ ಆಗಲಿ, ಭಕ್ತಿ ಮಾತ್ರ ದೇವರಲ್ಲಿ ಬೆಳೆಯುವುದು ಕಮ್ಮಿ ಆಗಬಾರದು. ಅನುಗ್ರಹಸ್ತಿ, ಈ ಅನುಗ್ರಹವನ್ನು ನೀನು ನನಗೆ ಮಾಡು ಸಾಕು. ಬ್ರಹ್ಮದೇವರ ಪದವಿ, ಮೋಕ್ಷ ಇವೆಲ್ಲ ಆಮೇಲೆ, ನೀನು ಕೊಡು, ಬಿಟ್ಟರೆ ಬಿಡು. ನಿನ್ನಲ್ಲಿ ಸ್ಥಿರವಾದ ಭಕ್ತಿ, ನಿನ್ನನ್ನು ಗುಣ ಮಾಡುವ ಸೌಭಾಗ್ಯ, ನಿನ್ನಲ್ಲಿ ಅಖಂಡವಾಗಿ ಏನಂತಾರೆ, ಒಂದು ಕ್ಷಣ ಬಿಡದೇನೆ ಭಕ್ತಿಯನ್ನು ಮಾಡುವ ಸೌಭಾಗ್ಯ ನೀನು ನನಗೆ ಕೊಡು. ಇದು ಬಿಟ್ಟರೆ ಇನ್ನೇನು ಬೇಡ ಅಂತ ಹೇಳಿ ಹನುಮಂತ ದೇವರು ಪಟ್ಟಾಭಿಷಿಕ್ತನಾದ ರಾಮ ದೇವರು ಮೊದಲಿಗೆ ಹನುಮಂತನನ್ನು ಸ್ತೋತ್ರ ಮಾಡಿ ಅನುಗ್ರಹ ಮಾಡಿದ. ಅನಂತರದಲ್ಲಿ ಅವು ಯಾವುದು ಬೇಡಪ್ಪ ಭಗವಂತ, ನಿನ್ನಲ್ಲಿ ಅಖಂಡವಾದ ಭಕ್ತಿಯನ್ನು ಗುಣಗಾನ ಮಾಡುವ ಸೌಭಾಗ್ಯವನ್ನು ಕೊಡುವಂತ ಭಕ್ತಿ ನಮ್ರರಾಗಿ ದೇವರಿಷ್ಟೆಲ್ಲ ಕೊಡ್ತಾ ಇದ್ದಾಗ ಅದೆಲ್ಲ ಯಾವುದು ಬೇಡ, ನಂಗೆ ಇದು ಕೊಡು ಅಂತ ಕೇಳಿದರೆ ಹೇಗೆ ನಡೀತದೆ? ಆಗ ಇದನ್ನು ನೀವು ಕೇಳಬೇಕು ಅಂತ ದೇವರಲ್ಲಿ ಹನುಮಂತ ದೇವರು ನಮಗೆ ಮಾರ್ಗದರ್ಶನ ಮಾಡ್ತಾ ಇದ್ದ. ಅಂತಹ ಹನುಮಂತ ದೇವರು, ವಾಯುದೇವರು ಕೇಳಿದ ಮಾರ್ಗದಲ್ಲೇನೆ, ಕೇಳಿದ ರೀತಿಯಲ್ಲೇ ಭಗವಂತನಲ್ಲಿ ಅಖಂಡವಾದ ನಮಗೆ ಭಕ್ತಿಯನ್ನು
ವಾಯುದೇವರೇ ನಮಗೆ ದಯಪಾಲಿಸಬೇಕು ಅಂತ ಆ ವಾಯುದೇವರಲ್ಲೇನೆ ಪ್ರಾರ್ಥನೆ ಮಾಡ್ತಾ ಇವತ್ತಿನ ಈ ಪಾಠವನ್ನು ಮುಗಿಸೋಣ. ಇಲ್ಲಿಗೆ 8 ಅಧ್ಯಾಯಗಳು ಮುಗಿತು. ಇನ್ನು ಮೇಲೆ ರಾಮದೇವರು ರಾಜ್ಯವನ್ನು ಆಳಿದರು ಹೇಗೆ, ಎಷ್ಟು ಕಾಲದವರೆಗೆ ಆಳಿದರು, ಆಳಿದಾಗ ಹೇಗಿತ್ತು, ಅದನ್ನೆಲ್ಲ ವರ್ಣನೆ ಮಾಡ್ತದೆ ರಾಮಾಯಣ. ಅದನ್ನು ಶ್ರೀಮದಾಚಾರ್ಯರು ನಿರ್ಣಯ ಸಮೇತವಾಗಿ ಅದನ್ನು ಸೂಚನೆ ಮಾಡ್ತಾರೆ. ಅದನ್ನು ನಾಳಿಂದ ಕೇಳೋಣ. ಇವತ್ತಿಗೆ ಎಷ್ಟು ಮುಗಿಸೋಣ. ಶ್ರೀಕೃಷ್ಣ ಅರ್ಪಣಮಸ್ತು.